ಈ ಮನೆಯಲ್ಲಿ ಹುಟ್ಟಿದಂತಹದ್ದು ಕರೆಮ್ಮ ಜಿ ನಾಯಕ್ ಅವರು. ಅವರ ನೇಟಿವ್ಗೆ ನಾವು ಬಂದಿದ್ದೀವಿ. ಆಕ್ಚುಲಿ ನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ, ಇದೇ ಮನೆಯಲ್ಲಿ ಹುಟ್ಟಿದ್ದ ಅಂತ. ನಿಜವಾಗ್ಲೂ ಸರ್, ನಾನು ಹುಟ್ಟಿದ ಮನೆ ಇದೀನಿ. ಈ ಮನೆ ತೋರಿಸಬಹುದು ನಮಗೆ ಒಂದ್ಸತಿ? ಇಲ್ಲೇ ಪೂಜೆ ಮಾಡ್ತಿದ್ರ ಅಮ್ಮ, ನಾವು ಕೂಡ ಇಲ್ಲೇ ಕೂತ್ಕೊಂಡು ಮಾಡೋದು. ಓಕೆ, ಇದು ಮಲ್ಕೊಳ್ಳೋದಕ್ಕೆಲ್ಲ ಎಲ್ಲಿ ಮೇಡಮ್ ಜಾಗ? ಸರ್ ನಾವೆಲ್ಲ ಇಲ್ಲೇ, ಏನ್ ಅನ್ಸಿಲ್ಲ ನಮ್ಗ, ಇಲ್ಲೇ ಮಾಡ್ತಿದ್ವಿ. 35 ವರ್ಷದಿಂದ ಗುಡಿಸಲಿತ್ತು. ಈಗ ಅದನ್ನ ಏನೋ ಅಣ್ಣನವ್ರು ತಮ್ಮ ಲೆಕ್ಕದಾಗ ಕಟ್ಬೇಕಂತ ಅದು ಕಟ್ಟಕ್ ಶಕ್ತಿ ಇಲ್ದಾನೆ 6-7 ವರ್ಷದಿಂದ ಹಂಗೆ ನಿಂತು ಬಿಟ್ಟದ. ನಿಜವಾಗ್ಲೂ ಬಹಳ ನನಗ್ ಕಣ್ಣಾಗ ನೀರ್ ಬರ್ತದ. ಅವಶ್ಯಕತೆ ಇದ್ದಷ್ಟು ನಾನು ಅವಾಗ ಒಂದು ಮನೆ ನಿರ್ಮಾಣ ಮಾಡಿದ್ದೆ. ಗುರಿ ಮುಟ್ಸಿದ್ರಲ್ಲ ನನ್ನ ಅತ್ತಿಗೆ ಅವ್ರವ್ರು, ಹಗಲಿರುಳು ನನ್ ಸಲಗ ಯಾರು ಕೆಲ್ಸದವ್ರಿಲ್ದ ಅವರೇ ದುಡಿದ್ರು. ನಮ್ಮ ತಾಲೂಕಿನ ಎಲ್ಲಾ ಮಹಿಳೆಯರು ಅವ್ರೊಂದು ಉಡುಪು ಧರಿಸ್ತಾರ ಇಂಥವೆಲ್ಲ ಕಾಟನ್ ಸಾರಿಗಳು ಎಲ್ಲ ಕೆಂತಾರ. ಸೆಷನ್ಯಾಗ ಹೋಗಾಗ ಅಂತ ಸೀರೆ ಹಾಕೊಂಡ್ ಹೋಗ್ತಿರ್ತೀನಿ ಅವ್ರು ನೆನ್ಸ್ಕೊಂಡು. ಈಗ ಅವ್ರನ್ನ ಕರ್ಕೊಂಡ್ ಬರಕ್ ಆಗೋದಿಲ್ಲ ಅಷ್ಟು ಜನರನ್ನ. ನಾನೇ ಅವ್ರುಡ ಅಂತ ಒಂದ್ ಸೀರೆ ಹಾಕೊಂಡ್ ನಾನು ಒಳಗ್ ಹೋದ್ನಿ ಅಂದ್ರೆ, ಅಲ್ಲಿ ಔಷಧಿಯಾಗಿದ್ನಿ ಅಂದ್ರೆ ಅವರೆಲ್ಲರೂ ಇಲ್ಲಿ ಅದಾರ ಅನ್ನೋದು ನನ್ನ ಫೀಲಿಂಗ್. ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ಶಾಸಕರಾದ್ಮೇಲೆ ಎಲ್ಲವೂ ಬದಲಾಗುತ್ತೆ ಲೈಫಲ್ಲಿ. ಈಗ 2.5 ವರ್ಷ ಆಗಿದೆ. ಮನಸ್ಸು ಮಾಡಿರ್ತಿದ್ರೆ ಬಹುಶಃ ಇಲ್ಲಿರುವಂತಹ ಅಕ್ಕಂದ್ರ ಮನೆ ಎಲ್ಲವನ್ನು ಕೂಡ ಫುಲ್ ಚೇಂಜ್ ಮಾಡಬಹುದಿತ್ತು. ನಿಂತ ಯಾಕೆ ಮಾಡ್ತಾ ಇಲ್ಲ ಅಂತ? ಆ ತರದ ಪೊಲಿಟಿಷಿಯನ್ ಅಲ್ಲ ಅಮ್ಮ. ಲೈಕ್ ಬಂಗ್ಲೆ ತಗೋಬೇಕು ಆ ತಗೋಬೇಕು. ರಾತ್ರಿ ಟೈಮ್ ಏನದಂದ್ರೆ ಬಸ್ ಟೈಪ್ 7:30-8 ಆಯ್ತಿತ್ತು. ಎಲ್ಲೇ ಒಂದ್ ಜಾಗದಲ್ಲಿ ಕೂಡ್ತಿದ್ಲು. ನಾವು ಬರತಾನ ಅಲ್ಲೇ ಕೂಡ್ಬೇಕಮ್ಮಂತ ಹೇಳ್ತಿದ್ವಿ. ನಾವು ಹೋಗಿ ಮತ್ತೆ ಬ್ಯಾಟ್ರಿ ಗೀಟ್ರಿ ತಗೊಂಡು ಕರ್ಕೊಂಡು ಬರಿ ಬರ್ತಿದ್ವಿ. ಅಂತ ಒಂದು ಕಷ್ಟ ಕಾಲದಲ್ಲಿ ಓದಾಳಕಿ. ಅದೊಂದು ಇದು ಎತ್ತದಿರ್ತದ ಗುಂಡ್ ಅಂತೇಳಿ, ಏನು ಮನುಷ್ಯನಾಗಿದ್ದು ಬೇಡ್ಕೊಂಡು ಅದನ್ನ ಎತ್ತಬೇಕು ಅಂತ ಹೇಳ್ತಾರೆ. ಆದ್ರೆ ನಾನು ಮನುಷ್ಯನಾಗ ನಮ್ಮ ತಂಗಿ ಅಧ್ಯಕ್ಷಗಳಾಗ್ಲಿ ಸುರಕ್ಷಿತವಾಗಿ ಅನ್ಕಂಟೆಸ್ಟ್ ಆಗಲಿ ಅಂತ ನಾ ಬೇಡ್ಕೊಂಡು ಅದನ್ನ ಎತ್ತಿದ್ದೆ ಗುಂಡು. ಇವ್ರೇನ್ ಬೇಡ್ಕೊಂಡಾರ ಅಂದ್ರೆ ನಮ್ಮ ಅಣ್ಣ ಗಂಡ್ಮಗ ಹುಟ್ಲಿ ಅಂತ ಬೇಡ್ಕೊಂಡಿದ್ಲು. ನಾನು ಗಂಡ್ಮಗನ ಆಯ್ತು, ಈಗ ಅಧ್ಯಕ್ಷನ ಆದ್ರು. ಬರಗಾಲ ಚಪ್ಪಲ ಅವಾಗಂತ ಹಿಂಗೆತ್ತು ಏನ್ ದೇವ್ರು ಒಂದಿಟ್ಟು ಕೊಟ್ಟೈತೆ ತಾರೀಕು ಬಂದಿಲ್ಲ. ನನಗೆ ಯಾವ ಕಷ್ಟ ಗೊತ್ತಾಗಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಎಲ್ಲರೂ ನನಗ ಜೋಪಾನ ಮಾಡ್ಕೊಂಡು ಅವರು ಕಷ್ಟ ಅನುಭವಿಸ್ಯಾರ. ಇವೆಲ್ಲ ನೋಡಿ, ಈಗ ನನಗ್ ಚಪ್ಪಲಿ ತರ್ತಿದ್ರು, ಅವ್ರಿಗೆ ಬರೀ ಕಾಲಿಲಿ ಇರ್ತಿದ್ರು. ಇಂಥವೆಲ್ಲ ನಮಗ ಕೊರತೆ ಇಲ್ದಂಗ ನಡೆಸ್ಬಿಟ್ಟಾರ. ನನಗೆ ಹಾಲುಂಡತ್ತವರು ಸಿನಿಮಾ ನೆನಪಾಗ್ತಾ ಇದೆ ನಿಮ್ಮ ವಿಚಾರನೆ ಕೇಳ್ತಾ ಇದ್ರೆ. ನೋಡಿದೀರಾ ಆ ಸಿನಿಮಾ? ಯಾವತ್ತಾದ್ರೂ ಆ ಸಿನಿಮಾ ನೋಡಿ ಅದು ನಮ್ಮ ಜೀವನಕ್ಕೆ ಬಹಳ ಹತ್ರ ಅಂತ ಅನಿಸ್ತದ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಓಕೆ ವೀಕ್ಷಕರೇ, ಈಗ ನಾನು ಒಂದು ಪುಟ್ಟ ಗ್ರಾಮದಲ್ಲಿದ್ದೀನಿ. ಸೊ ಬಹಳಷ್ಟು ಜನರಿಗೆ ಆಶ್ಚರ್ಯ ಆಗಬಹುದು. ಇನ್ಫ್ಯಾಕ್ಟ್ ಅನೇಕ ಸ್ಫೂರ್ತಿಯ ಕಥೆಗಳನ್ನು ನೀವೆಲ್ಲರೂ ಕೂಡ ಓದಿರ್ತೀರಿ. ಆದರೆ ನಿಮಗೆ ಅದನ್ನು ನೈಜಾಂಶವನ್ನು ಎಕ್ಸಾಕ್ಟ್ ಕ್ಯಾಮ್ರಾ ಮುಂದೆ ಪಿಕ್ಚರೈಸ್ ಮಾಡಿದಾಗ ತುಂಬ ಈಸಿಯಾಗಿ ಅರ್ಥ ಆಗ್ತದೆ. ಸೊ ಈಗ ನಾನು ನಿಂತಿರುವಂಥದ್ದು ಒಂದು ಶೀಟ್ ಮನೆ. ಇದು ಸೊ ನೋಡ್ತಾ ಇದ್ದೀರಿ, ತುಂಬ ಸರಳ, ತುಂಬ ಚಿಕ್ಕ ಮತ್ತು ಚೊಕ್ಕ ಮನೆ. ಈ ಮನೆಯಲ್ಲಿ ಹುಟ್ಟಿದಂತಹದ್ದು ಕರೆಮ್ಮ ಜಿ ನಾಯಕ್ ಅವರು. ಸೊ ಇವತ್ತು ಅವರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಅವರ ನೇಟಿವ್ಗೆ ನಾವು ಬಂದಿದ್ದೀವಿ. ಆ್ಯಕ್ಚುಲಿ ಹೋಮ್ ಟೂರ್ ಮಾಡಿದ್ವಿ ಮತ್ತು ಕ್ಷೇತ್ರ ಹಾಗೂ ಅವರ ಶಾಲೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಮೇಡಮ್, ನನಗೆ ಬಹಳ ಆಶ್ಚರ್ಯ ಆಗೋದು, ಇಷ್ಟು ಸಣ್ಣ ಮನೆಯಲ್ಲಿ ಹುಟ್ಟಿದಂತಹ ಒಂದು ಹೆಣ್ಣು ಮಗು ಲಕ್ಷಾಂತರ ಜನರನ್ನ ಇವತ್ತು ರೂಲ್ ಮಾಡುವಂತಹ ಶಕ್ತಿ ನಿಮಗೆ ದೇವದುರ್ಗದ ಜನ ಕೊಟ್ಟಿದ್ದಾರೆ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ, ಇದೇ ಮನೆಯಲ್ಲಿ ಹುಟ್ಟಿದ್ದ ಅಂತ. ನಿಜವಾಗ್ಲೂ ಸರ್, ನಾನು ಹುಟ್ಟಿದ ಮನೆ ಇದೀನಿ. ನನ್ನ ಇಷ್ಟೆಲ್ಲ ದೊಡ್ಡ ಯಶಸ್ವಿ ಕಾರಣ ಅಂದ್ರೆ ನನ್ನ
ಹುಟ್ಟೂರಾದ ನನ್ನ ಎಲ್ಲ ಗುರು ಹಿರಿಯರು, ದೇವರ ಆಶೀರ್ವಾದ, ಹಾ. ನನ್ನ ಎತ್ತಿ ಆಡಿಸಿದಂತ ಎಲ್ಲ ನನ್ನ ಚಿಂತಲಕುಂಟೆ ಗ್ರಾಮದ ಎಲ್ಲ ಗುರು ಹಿರಿಯರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟು ಜನ ಇದ್ರಿ ಮೇಡಮ್ ಮಕ್ಕಳೆಲ್ಲ ನೀವು? ನಾವು ನಮ್ಮ ತಂದೆ ತಾಯಿಗೆ 7 ಜನ ಮಕ್ಕಳು. ಓ, ಮೊದಲೇದವರು ನಮ್ಮ ಅಕ್ಕ ರಂಗಮ್ಮ ಅಂತೇಳಿ, ಎರಡನೇದವರು ಶಿವಲಿಂಗಮ್ಮ ಅಂತೇಳಿ ಇಲ್ಲೇ ಕೂತಾರ. ಹ್ಮ್ ರಂಗಮ್ಮನವ್ರನ್ನ ಇಲ್ಲೇ ಮಿಯಾಪುರ್ ಕೊಟ್ರ. ಅದಾದ್ಮೇಲೆ ಚಂದ್ರನಾಥ ಅಂತೇಳಿ ದೊಡ್ಡಣ್ಣ ಅವ್ರವ್ರು. ಹ್ಮ್ ಅದಾದ್ಮೇಲೆ ಬಸವರೆಡ್ಡಿ ಅಂತೇಳಿ ಅಣ್ಣ. ಹ್ಮ್ ಅದಾದ್ಮೇಲೆ ಅಕ್ಕ ನನ್ನಲ್ಲೇ ಇರ್ತಾರ ಅವ್ರು, ಮುದ್ಕಮ್ಮ ಅಂತೇಳಿ ಅಲ್ಲಿ ಅಡಿಗೆ ಮಾಡ್ತಾರ ಹಾ, ಮನೇಲಿ ಕರೆಕ್ಟ್ ಕರೆಕ್ಟ್, ಹೌದು. ಅವ್ರು ಒಬ್ರು. ಅದಾದ್ಮೇಲೆ ನನ್ ಚಿಕ್ಕ ತಮ್ಮ ತಿಮ್ಮರೆಡ್ಡಿ ಅಂತೇಳಿ ಅವನು ಜಾಗಟಗಲ್ಲಲ್ಲಿ ಇರ್ತಾನೆ. ಓಕೆ, ಏನ್ ಮಾಡ್ತಿದ್ದಾರೆ ಎಲ್ರು? ಬಿಸ್ನೆಸ್ ಏನಾದ್ರು ಮಾಡ್ತಿದಾರಾ ಅಥವಾ ಕೃಷಿನೇ ನಂಬ್ಕೊಂಡಿದಾರಾ, ಹೇಗೆ ಅಂತ? ಕೃಷಿನೇ ನಂಬಿಕೊಂಡಿದ್ದಾರೆ ಸರ್ ಅವರೆಲ್ಲ. ಕೃಷಿಕರು, ನಾವು ಮೊದ್ಲಿಂದ ನಾವು ರೈತರು, ಹ್ಮ್ ಹಂಗಾಗಿ ಅವರು ಕೃಷಿ ಕೆಲಸನೇ ಮಾಡ್ತಿದ್ದಾರೆ. ಹ್ಮ್ ಈಗ ನನ್ನ ಜೊತೆಲಿ ಕೂಡ ಅವ್ರು ಸಪೋರ್ಟ್ ಆಗಿ ನಿಂತು, ನಾನು ಕಾಂಟೆಸ್ಟ್ ಮಾಡಿದ್ದು ಎಲ್ಲ ಕಡೆಗೆ ಹಳ್ಳಿಯಾಗೆಲ್ಲ ಅಡ್ಡಾಡಂಥದ್ದು ಹ್ಮ್ ಇದೆಲ್ಲಿದ್ದಾಗ ಅವರು ಕೃಷಿ ಜೊತೆ ನನ್ನ ಜೊತೆ ಕೂಡ ಅವರು ಬೆನ್ನೆಲುಬಾಗಿ ನಿಂತು ಕೆಲಸ. ಅಲ್ಲ, 7 ಜನ ಇದ್ರಿ ಅಂತ ಹೇಳ್ತಿದ್ರಿ, ಸಾಕಾಗ್ತಿತ್ತ ಜಾಗ ಎಲ್ಲ ಮಲ್ಕೊಳ್ಳೋದಕ್ಕಾಗ್ಲಿ ಅಥವಾ ಏನೇ ಮನೆಯಲ್ಲಿ ಸಭೆ ಸಮಾರಂಭಗಳು ನಡೆಯುತ್ತೆ ಅಂದಾಗ ಹೇಗಾಗ್ತಿತ್ತು ಅವೆಲ್ಲವೂ ಅಂತ? ಇಲ್ಲ, ನಮ್ಗ ಈಗೇನ್ ಆ ಮನೆ ಏನ್ ಅಲ್ಲಿ ಐತಲ್ಲ, ಅದು ಈಗೇನ್ ಕಟ್ಟಡ ಅಂತಲ್ಲ ಅದಲ್ಲ, ಆ ಮನೆಯಲ್ಲಿ ಅದೇ ಜಾಗದಲ್ಲಿ ಒಂದು ಗುಡಿಸಲಿತ್ತು. ಹ್ಮ್ ಆ ಗುಡಿಸಲಲ್ಲಿನೇ ಇದನ್ನ ಸ್ವಲ್ಪ ದೊಡ್ಡದು ಗುಡಿಸಲಲ್ಲೇ ನಾವು ಅಷ್ಟು ಜನ ನಾವ್ ಇರ್ತಿದ್ವಿ. ಇದೆ ಅಷ್ಟು ದೊಡ್ಡ ಅಂಗಳ ಇರ್ತಿಲ್ಲಿ. ಹ್ಮ್ ಎಲ್ಲರೂ ನಾವು ಅದರಲ್ಲೇ ಬಹಳ ತೃಪ್ತಿಕರವಾಗಿ ನಾವು ಎಲ್ಲರ ಜೊತೆಗೆ ಇರ್ತಿದ್ವಿ. ನಮ್ಗೇನ್ ಅನ್ಸಿಲ್ಲ, ಅದೇ ನಮ್ಗೆ ಸ್ವರ್ಗದ ತರ ಅನ್ಸ್ತಿತ್ತು ಅವತ್ತು. ಇವತ್ತು ನಾವ್ ಇಷ್ಟೆಲ್ಲ ಪಡ್ಕೊಂಡಿವಿ ಅಂದ್ರೂ ನಮ್ ತಂದೆ ತಾಯಿ ಇಲ್ಲಲ್ಲ ಅನ್ನೋಂಥದ್ದು ನೋವು ಕೊರಗಾದ. ಅದು ನಮ್ಗ ಅವತ್ತಿನ ದಿನ ನಮ್ಗೇನ್ ಹಂಗ ಅನ್ಸೇ ಇಲ್ಲ. ಆದ್ರೂ ಕೂಡ ಇವತ್ತಿನವರೆಗಿನ ನನ್ನ ಊರಿನ ಜನ ಹ್ಮ್ ನನ್ನ ಪ್ರೀತಿಯಿಂದ ಬಹಳಷ್ಟು ಅವ್ರು ಗೌರವಿಸ್ತಾರ, ಬಹಳಷ್ಟು ನನ್ನ ನೆನೆಸ್ತಾರ. ಇವತ್ತಿಗೂ ಈ ಊರಿನ ಮೇಲೆ ವಿಶೇಷವಾದ ಪ್ರೀತಿ ನನಗದ. ಓಕೆ, ಇನ್ಫ್ಯಾಕ್ಟ್ ತುಂಬಾ ಜನ ಕರೆಮ್ಮ ನಾಯಕ್ ಅವರ ಮನೇನ ನೋಡಿ ಹೇಳ್ತಾ ಇದ್ರು ಎಷ್ಟು ಸಿಂಪಲ್ ಆಗಿದೆ ಅಂತ. ಬಟ್ ಈ ಮನೆ ನೋಡಿದಾಗ ಇನ್ನೂ ಆಶ್ಚರ್ಯ ಆಗುತ್ತೆ ತುಂಬಾ ಜನಕ್ಕೆ. ಯಾಕೆ ಅಂತಂದ್ರೆ ಒಂದು ಗುಡಿಸಲಲ್ಲಿ ಇದ್ದಂಥವ್ರು, ಅಂದ್ರೆ ನಮ್ಮ ಪರಿಶ್ರಮ ಮತ್ತು ನಮ್ಮಲ್ಲಿ ಒಂದು ಛಲ ಇದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳಿಬಹುದು ಅಂತ. ಸೊ ಗೌರಿ ಕೂಡ ಇದ್ದಾರೆ, ಮಾತಾಡಿಸ್ತೀನಿ ಗೌರಿನ. ನನಗೆ ಆಶ್ಚರ್ಯ ಆಯ್ತು, ಗುಡಿಸಲಲ್ಲಿ ಇದ್ರು ಅಮ್ಮ ಅಂತ ಕೇಳಿ. ಹೌದು ಸರ್, ಇವಾಗ ನಾನ್ ತುಂಬಾ ಚಿಕ್ಕವಳಿದ್ದಾಗ ಇನ್ನು ನಾವು ಅವಾಗ್ಲೂ ಗುಡಿಸಲೇ ಇತ್ತು. ಹ್ಮ್ ಅಜ್ಜಿ ಊರಿಗೆ ಅಂದ್ರೆ ಇಲ್ಲಿಗೆ ರಜಕ್ಕೆಲ್ಲ ಬರ್ತಾ ಇದ್ವಿ. ತುಂಬಾ ಖುಷಿ ಆಗ್ತಿದೆ. ಆತರ ಸಣ್ಣ ಮನೆ ಅಂತ ಫೀಲಿಂಗ್ ಬರ್ತಾ ಇಲ್ಲ. ಇಲ್ಲಿ ಅಜ್ಜಿ ತಾತ ಒರ್ಸಾಕ್ತಾ ಇದ್ರು ಇಲ್ಲಿ ರಾತ್ರಿ ಮಲಗಕ್ಕೆ, ಆಕಾಶ ನೋಡ್ಕೊಂಡು ಚಂದ ಮಲಗದೆ ಒಂದ್ ಖುಷಿ. ಅವಾಗ ಎಲ್ಲಾನು ಅನ್ಭವಿಸಿದೀವಿ ನಾವು. ಒಂಥರ ಸಿಟಿ ಲೈಫ್ ನೋಡ್ದಂಗಿದೆ, ಇದನ್ನು ನೋಡಿದೀನಿ, ಎಲ್ಲಾ ತರದ್ದು ಚೆನ್ನಾಗಿತ್ತು. ಅವಾಗ ತುಂಬಾ ಚೆನ್ನಾಗಿತ್ತು ಅಜ್ಜಿ ತಾತ ಇರ್ತಾ. ನಮ್ ತಾತ ಅಂತೂ ಸ್ಪೆಷಲಿ ನಮಿಗೋಸ್ಕರ ಮಾವಿನ ಮರಗಳನ್ನ ಗುತ್ತಿಗೆ ಎಲ್ಲ ತಗೊಂಡು ಅವನ್ನೆಲ್ಲ ಒಂದ್ ರೂಮ್ ಅಲ್ಲಿ ಫುಲ್ ಹುಲ್ಲಿನೆಲ್ಲ ಹಾಕಿ ಅವೆಲ್ಲ ತಂದು ಕೊಡೋದು ಆತರ. ಮತ್ತೆ ನಮ್ದೊಂದು ಇಲ್ಲಿ ಕಲ್ಲಂಗಡಿ ಹೊಲ ಇತ್ತು, ಹೊಲಕ್ಕೆಲ್ಲ ಹೋಗಿ ಕಲ್ಲಂಗಡಿ ಎಲ್ಲ ತಿನ್ನೋದು, ಅದೊಂಥರ ಚಿಕ್ಕ ವಯಸ್ಸಲ್ಲಿ ಖುಷಿನೇ ಬೇರೆ. ಹಳ್ಳಿ ಇದ್ದು ವಾತಾವರಣದ ಗೊತ್ತಲ್ಲ ನಿಮಗೆ. ಕರೆಕ್ಟ್. ಈಗ ಶಾಸಕರಾದ್ಮೇಲೆ ಎಲ್ಲವೂ ಬದಲಾಗುತ್ತೆ ಲೈಫಲ್ಲಿ. ದೊಡ್ಡ ದೊಡ್ಡ ಕಾರ್ಗಳು, ದೊಡ್ಡ ದೊಡ್ಡ ಬಂಗ್ಲೆ ಎಲ್ಲ ರೆಡಿ ಆಗ್ಬಿಡುತ್ತೆ ತುಂಬಾ ಜನಕ್ಕೆ. ಈಗ 2.5 ವರ್ಷ ಆಗಿದೆ. ಮನಸ್ಸು ಮಾಡಿರ್ತಿದ್ರೆ ಬಹುಶಃ ಇಲ್ಲಿರುವಂತಹ ಅಕ್ಕಂದ್ರ ಮನೆ, ಅವರ ಸಹೋದರರ ಮನೆ ಎಲ್ಲವನ್ನು ಕೂಡ ಫುಲ್ ಚೇಂಜ್ ಮಾಡಬಹುದಿತ್ತು. ನಿಮ್ ತಾಯಿ ಯಾಕೆ ಮಾಡ್ತಾ ಇಲ್ಲ ಅಂತ? ಸರ್, ಆತರ ಇವ್ರದ್ದು ನಿಷ್ಠೆ ನಿಯತ್ತು ಅನ್ನೋ ತರ ಹೋದ್ರೆ ಆ ತರದ್ ಪೊಲಿಟಿಷಿಯನ್ ಅಲ್ಲ ಅಮ್ಮ. ಲೈಕ್ ಬಂಗ್ಲೆ ತಗೋಬೇಕು ಆ ತರ. ಅವ್ರ ದಿನದ ಲೈಫ್ ಅಲ್ಲಿ ಎಷ್ಟು ಜನಗಳ ಜೊತೆ ಇರ್ತಾರಲ್ವಾ, ಅದೇ ಖುಷಿ ಅವರಿಗೆ. ಅದು ಬಂಗ್ಲೆ ಅಥವಾ ದೊಡ್ಡ ದೊಡ್ಡ ಕಾರಲ್ಲಿ ಅವ್ರಿಗೆ ಆ ಖುಷಿ ಸಿಗದೇ ಇಲ್ಲ. ಅದಕ್ಕೇನೆ ಎಷ್ಟೇ ಇರ್ಲಿ ಸರಳತೆನೇ ಅವ್ರು ಹೆಂಗಿದ್ರು ಹಂಗೆ ಇದಾರೆ. ಆ ವಿಷಯದಲ್ಲಿ ಯಾವ್ದ್ರಲ್ಲೂ ಚೇಂಜ್ ಆಗೇ ಇಲ್ಲ. ಆತರ ಆಸೆಗಳು ಅಮ್ಮಂಗಿಲ್ಲ, ಬಂಗ್ಲೆ ಮಾಡ್ಬೇಕು, ಕಾರ್ ಮಾಡ್ಬೇಕು. ಇಲ್ಲಿರೋರು ಅಷ್ಟೇ, ಅಮ್ಮನಿಂದ ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್. ಅಮ್ಮ ಇಲ್ಲಿ ಬಂದು ಇವತ್ ಬರ್ತಾನಂದ್ರೆ ಒಳ್ಳೆ ಹಬ್ಬದ ವಾತಾವರಣ ಇಲ್ಲಿ ಅಜ್ಜಿ ಊರಲ್ಲಿ, ಅಷ್ಟೇ ಖುಷಿ ಅವರಿಗೆ. ಅವರು ಎಕ್ಸ್ಪೆಕ್ಟ್ ಮಾಡಲ್ಲ, ಮತ್ತೆ ನಮ್ಮಂಗೂ ಆ ತರದ್ದೇನು ಇದಿಲ್ಲ. ಅಮೇಸಿಂಗ್. ಓಕೆ, ಹಬ್ಬದ ವಾತಾವರಣ ಅಂತ ಹೇಳಿದ್ರಲ್ಲ, ನಾನು ಒಂದ್ಸತಿ ತೋರಿಸ್ಬಿಡ್ತೀನಿ ಹೇಗೆ ಹಬ್ಬದ ವಾತಾವರಣ ಇರುತ್ತೆ ಅಂತ. ನೀವು ನೋಡ್ಬೋದು, ನಾವಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಸೊ ಮನೆ ಹೊರಗಡೆ ಕ್ಯೂ ನಿಂತಿದ್ದಾರೆ ಜನ, ಸಿಕ್ಕಾಪಟ್ಟೆ ಜನ. ಸೊ ಆ ಕಡೆ ಒಂದಷ್ಟು ಜನ ಕಳಿಸಿದ್ವಿ, ಯಾಕೆಂತಂದ್ರೆ ಸೌಂಡ್ ಆಗ್ತದೆ ಅಂತ ಹೇಳಿ. ನೋಡಿ, ಒಬ್ಬ ವ್ಯಕ್ತಿ ಮತ್ತು ಆತನ ವ್ಯಕ್ತಿತ್ವ ಹೇಗಿರುತ್ತೆ ಅಂತಂದ್ರೆ, ತಾನು ಬೆಳೆದ ಬಂದ ಹಾದಿಯನ್ನ ಹಾಗೇ ಉಳಿಸಿಕೊಂಡು ಅದನ್ನ ಕಾಪಾಡಿಕೊಂಡು ಹೋದಾಗ ಆ ವ್ಯಕ್ತಿತ್ವದ ನಿಜರೂಪ ನಿಜವಾಗ್ಲೂ ಗೊತ್ತಾಗ್ತದೆ. ಆಮೇಲೆ ಅಲ್ಲಿ ಸೌದೆ ಒಲೆ ಇದೆ. ಸೊ ರೈಟ್ ಸೈಡ್ ಅಲ್ಲಿ ನೀವು ನೋಡಬಹುದು. ಅಂದ್ರೆ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಹೇಗೆ ಅಡುಗೆ ಮಾಡ್ತಾರೆ, ಆ ಎಲ್ಲಾ ಪ್ರದೇಶಗಳನ್ನ ಅದೇ ರೀತಿಯಲ್ಲಿ ಉಳಿಸಿಕೊಂಡಿದ್ದಾರೆ. ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ಬರುತ್ತಾ ನಿಮ್ಗೆ? ರೊಟ್ಟಿ ಮಾಡ್ತೀರಾ? ನಂಗ್ ಬರಲ್ಲ, ಬಟ್ ಇದು ರೊಟ್ಟಿ ಮಾಡಕ್ ಅಂತಾನೆ ಇರೋದ ಕಲ್ಲೆಲ್ಲ ಇರೋದು.
ಅಮ್ಮಂಗ್ ಮೇಡಮ್ ಬರುತ್ತೆ, ಮೇಡಮಿಗೆ ಬರುತ್ತೆ. ನೀವು ಮಾಡಿದ್ದೀರಿ? ನಾನು ಚಿಕ್ಕ ವಯಸ್ಸಿನಲ್ಲಿ ಮಾಡೀನಿ, ಆದ್ರೆ ಜಾಸ್ತಿ ಆತರ ನನಗೆ ಹಚ್ಚಿಲ್ಲ. ಯಾಕಂದ್ರೆ ಅಕ್ಕ ಇರ್ತಿದ್ರು, ಅಮ್ಮ ಇರ್ತಿದ್ರು. ಹಾ. ನನಗೆ ಒಂದು ಮುದ್ದಿನ ಮಗಳಾಗಿ ನನ್ನ ಬೆಳೆಸಿದ್ರು. Okay. ಅವರು ನನಗೇನು ಕೊಟ್ಟೇ ಇಲ್ಲ. ನಾನು ಅವಾಗ ಕೂಡ ನಾನು ಒಬ್ಬ ಲೀಡರ್ ಅಂತಾನೆ, ನಾನು ಚಿಕ್ಕ ಮಕ್ಕಳೆಲ್ಲ ಆಟ ಆಡಾಗ ನಾನು ಒಂದು ದೊಡ್ಡ ಸ್ಥಾನದಲ್ಲಿ ಇರೋಕೆ ನಾನು ಇಲ್ಲ, ನಾನು ಆ ಮನೆಗೆ ಹಿರಿಯಳ ತರನೇ ನಾನು ಹೇಳ್ತಿದ್ದೆ. ನಾನು ಆರಾಮ್ ಕುಂತ್ಕೊಂಡು ನಿಮ್ಗೆ ಏನ್ ಕೆಲಸ ಹೇಳ್ಬೇಕು ಹೇಳ್ತೀನಿ ಅಂತೇಳಿ ಆ ಭಾವನೆ ಇರೋದ್ರಿಂದ ನನಗೆ ಜಾಸ್ತಿ ಯಾರು ಕೆಲಸ ಕಚ್ಚಿಲ್ಲ. ಅಡಿಗೆ ನಮ್ಮ ಮನೆಯವ್ರು ಕೂಡ ಬಹಳ ಪ್ರೀತಿಯಿಂದ, ಅವರು ಸರ್ಕಾರಿ ನೌಕರದಾರ ಆಗಿರೋದ್ರಿಂದ ಕೆಲ್ಸದವರೆಲ್ಲ ಮನೇಲಿ ಇರ್ತಿದ್ರು. ಆತರ ಜಾಸ್ತಿ ನನಗೆ ರೊಟ್ಟಿ ಮಾಡಕ್ ಬರ್ತದ, ಅಡಿಗೆ ಎಲ್ಲ ಬರ್ತದ, ಆದ್ರೆ ನಾನು ಮಾಡಿಲ್ಲ ಜಾಸ್ತಿ. ಓಕೆ, ನಿಮ್ಮ ಈ ಮನೆ ತೋರಿಸಬಹುದಾ ನಮಗೆ ಒಂದ್ಸತಿ? ಈ ಮನೆಗೆ ಇರುವಂತದ್ದು ಕೇವಲ 2 ಕೋಣೆ. ಸೊ ಒಂದ್ ಸೈಡ್ ಅಡಿಗೆ ಮನೆ ಇದೆ, ಮತ್ತೊಂದು ಕಡೆ ಉಳ್ಕೊಳ್ಳೋದಕ್ಕೆ ರೂಮ್ ಅಂತ ಅನಿಸ್ತದೆ ಇದು. ಸೊ ಈಗ ಓಕೆ ನೋಡಿ, ಇಷ್ಟು ಸಣ್ಣ ಮನೆ ಇದು. ಕರೆಮ ನಾಯಕ್ ಅವರು ಹುಟ್ಟಿ ಬೆಳೆದಂತಹ ಮನೆ. ಬಹುಶಃ ದೇವ್ರ ಕೋಣೆನೂ ಇಲ್ಲೇ. ಓಕೆ, ನೋಡಿ ಇವತ್ತು ಕೂಡ ಶಾಸಕರಾದ ಮೇಲೂ ಕೂಡ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು, ತಾನು ಹುಟ್ಟಿ ಬೆಳೆದಂತಹ ಮನೆಯನ್ನ ಬದಲಾಗೋದಕ್ಕೆ ಬಿಡ್ಲಿಲ್ಲ. ಇಲ್ಲೇ ಪೂಜೆ ಮಾಡ್ತಿದ್ರಾ ಬಂದು ಪ್ರತಿನಿತ್ಯ? ಅಮ್ಮ ಮಾಡ್ತಿದ್ರು, ಇಲ್ಲೇ ಪೂಜೆ ಮಾಡ್ತಿದ್ರು. ಅಮ್ಮ ಗುರುವಿನ ಮಕ್ಕಳಾಗಿದ್ರು. ನಮ್ಮ ಗಲಿಗಿನ ಮಠಕ್ಕ ಅಮ್ಮ ಅಪ್ಪ ಗುರುವಿನ ಮಕ್ಕಳಾಗಿದ್ರು. ಹಂಗಾಗಿ ನಮ್ಮ ಮನಿ ದೇವ್ರ ರಂಗನಾಥ ಸ್ವಾಮಿ ಅವರು ಪೂಜೆ ಮಾಡ್ತಿದ್ರು ಯಾವತ್ತು. ನಾವು ಕೂಡ ಇಲ್ಲೇ ಕೂತ್ಕೊಂಡ್ ಮಾಡೋದು, ಶರಣರನ್ನ ಊಟ ಮಾಡಿಸೋದು, ಇದೆಲ್ಲ ಇದೇ ಮನೆಯಲ್ಲೇ ಅಮ್ಮ ಅಪ್ಪ ಇದ್ದಾಗ ನಾವು ಮಾಡಿ. ಓಕೆ, ಈ ಹಬ್ಬ ಹರಿದಿನಗಳ ಟೈಮಲ್ಲಿ ಬೆಳಿಗ್ಗೆ ಎದ್ದು ಎಲ್ಲವನ್ನ ಪೂಜೆ ಪುನಸ್ಕಾರಗಳಿಗೆ ರೆಡಿ ಮಾಡೋದೆಲ್ಲ ಹೇಗಿರ್ತಿತ್ತು ಈ ಜಾಗದಲ್ಲಿ? ಏನ್ ಸರಳವಾಗಿ ಏನಿಲ್ಲ, 2 ಫೋಟೋ ಇಟ್ಟವ, ಇಷ್ಟೆಲ್ಲ ಪೂಜೆ. ನಮ್ಮ ಮನದಾಳದಲ್ಲೇ ಆ ದೇವ್ರ ಇರ್ತಿದ್ದ. ಯಾವ್ದು ಅಲಂಕಾರಗಳೇನು ಮಾಡ್ತಿದ್ದಿಲ್ಲ. ಮನೆ ಸಾರ್ಸೋದು, ಅದನ್ನೆಲ್ಲ ಮಿಸ್ಲಿರ್ತರದು, ನೈವೇದ್ಯ ಮಾಡೋದು ಎಲ್ಲ ಮಾಡಿ ಈ ತರ ಎಲ್ಲ ದೇವ್ರಗಳಿಗೆ ನೈವೇದ್ಯ ಕೊಡೋದು, ಇವೆಲ್ಲ ನಾವು ಮಾಡ್ತಿದ್ವಿ. ಅಮ್ಮ ಅಷ್ಟೇ ಮಾಡ್ತಿದ್ರು, ನಮ್ನೆಲ್ಲ ನೈವೇದ್ಯ ಕೊಡಕ್ ಕಳಿಸ್ತಿದ್ರು. ಅನ್ನ ಹೋಳಿಗೆ ಎಲ್ಲ ಇಟ್ಟು ನಮಸ್ಕಾರ ಮಾಡಿ ಕೈ ಹೊಡ್ಕೊಂಡು ಬರ್ತಿದ್ವಿ. ಓಕೆ, ಇದು ಮಲ್ಕೊಳ್ಳೋದಕ್ಕೆಲ್ಲ ಎಲ್ಲಿ ಮೇಡಮ್ ಜಾಗ? ನಾವೆಲ್ಲ ಇಲ್ಲಿ ಏನ್ ಅನ್ಸಿಲ್ಲ ನಮ್ಗ, ಇಲ್ಲೇ ಮಾಡ್ತಿದ್ವಿ. ಈಗೆಲ್ಲ ನಿಜವಾಗ್ಲೂ ಕುಟುಂಬ ದೊಡ್ಡದಾಗಿರೋದ್ರಿಂದ, ಅಣ್ಣನ ಮಕ್ಕಳು ಅವರು ಎಲ್ಲರೂ ಅವರು ಬೆಳವಣಿಗೆ ಆಗಿರೋದ್ರಿಂದ ಈಗ ಮನೆ ಅವಶ್ಯಕತೆ ಅದ. ನೋಡ್ಬೇಕು, ಮನೆ ಮಾಡಿಕೊಡ್ಬೇಕು ಅವ್ರಿಗೆ ಅನ್ನಂತ ಆಸೆ ಕೂಡ ನನಗಾದ. ಯಾಕಂದ್ರೆ ನಮ್ ತಂದೆಯವರು ಅವಾಗ ಅವರು ಚಿಕ್ಕ ಮಗುವಾಗಿದ್ದಾಗ ದೊಡ್ಡ ಮನೆಯಲ್ಲಿ ಹುಟ್ಟಿ ಬೆಳೆದಂತವ್ರು. ಅವರು ನಮ್ ಕಾಕನವ್ರಿಗೆ ಆ ಮನೆ ಹೋಯ್ತು, ಆ ಭಾಗಕ್ಕ, ನಮ್ ಕಾಕನವ್ರ ಭಾಗಕ್ಕ ಆ ಮನೆ ಹೋಯ್ತು. ಅವಾಗ ನಮ್ಗ ಹೊಲ ಬಂತು, ಇದು ಜಾಗ ಬಂತು ನಮ್ಗೆ. ಹಂಗಾಗಿ ಅಪ್ಪ ಈ ಜಾಗದಲ್ಲಿ ಗುಡಿಸಿಲು ಕಟ್ಟಿಕೊಂಡು ಅವ್ರು ಇಲ್ಲೇ ಇದ್ರು. ನಮ್ಗೆ ಮನೆ ಕಟ್ಟಿಗಳಕ್ ಆಗಿರ್ಲಿಲ್ಲ. ನಂದೊಂದು ಆಸೆ ಅದ, ಈ ಊರಲ್ಲಿ ಒಂದು ಅಪ್ಪನ ಹೆಸರಿನಿಂದ ಅಮ್ಮನ ಹೆಸರಿನಿಂದ ಒಂದು ಒಳ್ಳೆ ಮನೆ ಮಾಡಿ ನಾವ್ ಯಾವಾಗ್ಲೂ ಬಂದ್ರ ಹೋದ್ರೆ ಅವ್ರ ನೆನಪಿಗಾಗಿ ಇಡ್ಬೇಕನ್ನಂಥದ್ದು ಬಹಳ ಆಸೆ ಅದ ನನಗೆ. ಓಕೆ, ಅಂದ್ರೆ ದೇವ್ರು ನಿಮ್ಮ ಬದುಕಲ್ಲಿ ನಿಜವಾಗ್ಲೂ ಪವಾಡ ಮಾಡಿದಾನೆ ಅಂತ? ಖಂಡಿತವಾಗ್ಲೂ ನನಗ ಅದೇ ರೀತಿ ಅನಿಸ್ತದ. ದೇವ್ರು ನಿಜವಾಗ್ಲೂ ದೇವ್ರ ಅದನ. ಆದ್ರೆ ನಾನ್ ಕಂಡಂತ ದೇವ್ರು ಅಂದ್ರೆ ಇಡೀ ನನ್ನ ದೇವದುರ್ಗದ ಕ್ಷೇತ್ರದ ಎಲ್ಲ ಗುರು ಹಿರಿಯ ಮತದಾರರು ಅವರೇ ನನ್ನ ಭವಿಷ್ಯನ ರೂಪಿಸಿದ್ರ ಅನ್ನಂಥದ್ದು ನನ್ನ ಒಂದು ಆಸೆ, ಭಾವನೆ ಸರ್. ಅದು ಗುಡಿಸಲಿದ್ದದ್ದು 30-35 ವರ್ಷದಿಂದ ಗುಡಿಸಲಿತ್ತು. ಈಗ ಎಲ್ಲರೂ, ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ್ಮೇಲೆ ಅವಾಗ ನಾನು ಮನ್ಸು ಮಾಡಿದ್ರೆ ಮನೆಗಳು, 100 ಮನೆಗಳು ನನ್ನಲ್ಲೇ ಬರ್ತಿತ್ತು. ಅಲ್ಲಿ ಜನರಿಗೆ ಹಂಚೋ ಸಂಬಂಧ ನಾವು ಮನೆ ಕಟ್ಟಿಕೊಂಡಿದ್ದಿಲ್ಲ. ಈಗ ಅದನ್ನ ಏನೋ ಅಣ್ಣನವ್ರು ತಮ್ಮ ಲೆಕ್ಕದ ಕಟ್ಬೇಕಂತ ಅದು ಕಟ್ಟಕ್ ಶಕ್ತಿ ಇಲ್ದಾನೆ 6-7 ವರ್ಷದಿಂದ ಹಂಗೆ ನಿಂತು ಬಿಟ್ಟದ. ಈಗ ಅದು ಏನಾದ್ರೂ ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಚೆತ್ತಾಕ್ಸ್ಬೇಕನ್ನಂತ ಆಸೆ ಇಟ್ಕೊಂಡಿವಿ. ಅದು ಮಾಡ್ತೀನಿ ಸರ್, ಯಾವ್ದೇ ಕಾರಣಕ್ಕೂ ನಮಗ್ ಮೀರಿದ್ದಲ್ಲ. ಇಷ್ಟು ನಾನು ಹಿಂಸೆ ಕೊಡೋದಿಲ್ಲ ನನ್ನ ಕುಟುಂಬರಿಗೆ. ನಿಜವಾಗ್ಲೂ ಬಹಳ ನನ್ನ ಕಣ್ಣಾಗ ನೀರ್ ಬರ್ತದ. ನಾನು ಹಿಂಸೆ ಕೊಡಲ್ಲ. ನಾನು ಸಾರಿ, ನಾನು ಇವತ್ತಿಗೂ ನಾನು ಶಾಸಕಳಾದ್ಮೇಲೆ ನಮ್ಮ ಅತ್ತಿಗೆಯವರಾಗ್ಲಿ, ನಮ್ಮ ಅಣ್ಣದವ್ರು, ಅಣ್ಣನ ಮಕ್ಕಳಾಗ್ಲಿ ನನಗೆ ಯಾವುದೇ ದೊಡ್ಡ ಪ್ರಮಾಣದ ಬೇಡಿಕೆಗಳಿಟ್ಟಿಲ್ಲ. ಆದ್ರೆ ಅವರು, ನಾನು ಪ್ರಮಾಣ ಮಾಡೀನಿ, ಜನರ ಮೇಲೆ ಪ್ರಮಾಣ ಮಾಡೀನಿ, ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡೀನಿ, ನೀವ್ಯಾರು ಆಸೆ ಪಡಬಾರ್ದು ಅನ್ನಂಥದ್ದು ನಾನು ಅವ್ರಿಗೆ ಹೇಳಿದ ಸಲುವಾಗಿ, ಇಲ್ಲಮ್ಮ ನೀನು ಏನು ನಿನ್ನ ನಿರ್ಧಾರ ಅಂತಿಮ ಅಂತ ಅವ್ರು ಹೇಳ್ಯಾರ. ಆದರೂ ಕೂಡ ನಾನು ನಿಜವಾಗ್ಲೂ ಅವರಿಗೆ ಏನಾದರೂ ಸಣ್ಣ ಪುಟ್ಟ ಮನೆಗಳು, ಯಾಕಂದ್ರೆ ಅವ್ರ ಮಕ್ಕಳೆಲ್ಲ ಬೆಳೆದು ಓದಿ ದೊಡ್ಡವರಾಗ್ಯಾರ, ಅವ್ರಿಗೆ ಈ ಪರಿಸ್ಥಿತಿಯಲ್ಲಿ ಇಡೋಕೆ ನನಗೂ ಕೂಡ ಇಷ್ಟ ಇಲ್ಲ. ಹಂಗಾಗಿ ಆ ಥರ ಏನಿಲ್ಲ. ಕನಸಂತೂ ಇದೆ ಅಣ್ಣ ತಮ್ಮಂದಿರಿಗೆ. ನಾನು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ.
ನಾನು ಮನ್ಸು ಮಾಡಿದರೆ ಏನೆಲ್ಲ ಆಗ್ತದ, ಸಾಕಷ್ಟು ನಮಗೂ ಕೂಡ ಲೋನ್ಗಳು ಇವೆಲ್ಲ ವ್ಯವಸ್ಥೆ ಅನುಕೂಲಗಳು ಅದಾವ. ನಾವು ಎಷ್ಟೇ ಇಲ್ಲಿ ಬರೋದ್ರಿಂದ ಅವ್ರಿಗೆ ನಾನು ಏನಾದರೂ ಮಾಡಿ ಕೊಡ್ಬೇಕು ಅನ್ನೋಂಥದ್ದು ಅದ. ಆದರೆ ಅವ್ರಿಗೆ ಅಂತಲ್ಲ, ನನ್ನ ಹುಟ್ಟೂರಿನಾಗ ನಮ್ಮ ಹೆಸರು ಇರಬೇಕು, ನಾನು ಶಾಸಕಳಾಗಿ. ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕ್ಷೇತ್ರದ ಮತ್ತೆ ಹೊರಗಡೆಯಿಂದ ಜನ ಬರ್ತಾರ. ಶಾಸಕರ ಮನೆ ಯಾವುದು ಹೆಂಗ ಅಂತ ಕೇಳಿದಾಗ ನಮಗ್ ತೋರ್ಸಕ್ ಮಜ್ಜಿಗರ ಅನಿಸ್ತದ ಅಣ್ಣವರಿಗೆಲ್ಲ. ಅದಕ್ಕಂತಾನೆ ನೋಡೋಣ ನೆಕ್ಸ್ಟ್ ಅಂತ ಅನ್ಕೊಂಡೆ. ಅವ್ರು ಯಾವತ್ತು ಬಾಯಿ ಬಿಟ್ಟು ಕೇಳಲಿಲ್ವಾ? ನಿಜವಾಗ್ಲೂ ಇವತ್ತಿಗೆ ನನ್ನ ನಿರ್ಧಾರಕ್ಕೆ ನಾವು ಯಾಕೆ ನನ್ನ ಕಣ್ಣಾಗ ನೀರು ಬಂತಂದ್ರೆ, ನಮ್ಮ ಅಣ್ಣದವರು ನಾವೆಲ್ಲ ಒಂದೇ ತೀರ್ಮಾನ ಮಾಡ್ತೀವಿ. ಅತ್ತಿಗೆವರು ಕೂಡ ನಮ್ಮ ತೀರ್ಮಾನದ ಜೊತೆ ಅವರು ಕೂಡ ಅದರಲ್ಲ, ಇನ್ನೊಬ್ರು ಮಕ್ಕಳವರು. ನಾವ್ ಇವತ್ತಿಗೂ ಯಾವ್ದು ಹೇಳೋದಲ್ಲ, ಇವತ್ತು ಕೂಲಿ ಹೋಗ್ತಾರ ಅವರೆಲ್ಲ ಕೆಲ್ಸ. ಈಗ ನೋಡೊಬ್ಬ ದೊಡ್ಡ ಅತ್ತಿಗೆ ಕೂಲಿ ಹೋಗ್ಯಾಳಕ್ಕೆ ಕೆಲಸ ಮಾಡಕ್ ಹೋಗ್ಯಾಳ, ಈಗಿನ ಬತ್ತಿಗೆ ಇಲ್ಲೇ ಅದಳ. ಆದ್ರೂ ಕೂಡ ಅವ್ರ ಸಹನೆ ನಾನು ನೋಡಿದ್ರೆ ಬಹಳ ಆಶ್ಚರ್ಯ ಅನಿಸ್ತದ. ನಾನು ದಿನ ನೂರಾರು ಜನರಿಗೆ ಸಾವಿರಾರು ಲಕ್ಷಗಟ್ಟಲೆ ಖರ್ಚು ಮಾಡ್ತಿರ್ತೀನಿ ದಿನ ಬೆಳಗಿದ್ರೆ. ಆದ್ರೆ ಇವತ್ತು ನಮ್ಮ ಕುಟುಂಬ, ನನ್ನ ಅತ್ತಿಗೆಯವರು ತಾಳ್ಮೆನ ನಾನು ನೋಡಿದ್ರೆ ಏನಾದ್ರೂ ಮಾಡ್ಬೇಕನ್ನಂಥದ್ದು ನಿಜವಾಗ್ಲೂ ಆಸೆ ಅದ ನನಗೆ. ಅದು ಕಾನೂನು ಚೌಕಟ್ಟಿನಲ್ಲಿ ನ್ಯಾಯವಾಗಿ ನಾನು ಮಾಡ್ಬೇಕಂತ. ಅಲ್ಲ, ನನಗೆ ಈ ಪ್ರಶ್ನೆ ಯಾವಾಗ್ಲೂ ಕಾಡ್ತಿರುತ್ತೆ. ಒಬ್ರು ಶಾಸಕರು ಮತ್ತು ಈ ಗ್ರಾಮ ಪಂಚಾಯತ್ ಅಲ್ಲೂ ಕೂಡ, ಜಿಲ್ಲಾ ಪಂಚಾಯತ್ ಅಲ್ಲೂ ಕೂಡ ಒಂದೊಳ್ಳೆ ಹಿಡಿತನ ಇಟ್ಕೊಂಡಿದ್ದಂಥವ್ರು, ಮನಸ್ಸು ಮಾಡಿದ್ರೆ ಆ ಕ್ಷಣಕ್ಕೆ ಎಲ್ಲವೂ ಮಾಡ್ಕೊಡಬಹುದಿತ್ತಲ್ಲ. ನಿಮ್ಮ ವ್ಯಾಪ್ತಿಯಲ್ಲಿ ನಿವೇಶನಗಳ ಹಂಚಿಕೆ ಅದೆಲ್ಲ ಬರುತ್ತೆ. ಇಲ್ಲ, ನಾವಿಲ್ಲಿ ಆಶ್ರಯ ಕಾಲೋನಿ ಅಂತ ಮಾಡಿವಿ. ಅವಾಗ 40 ಮನೆಗಳು ಬಂದವು, ಅಂಬೇಡ್ಕರ್ ಆಶ್ರಯ ಮನೆಗಳು ಬಂದವು. ಅವೆಲ್ಲ ನಾವು ಜನರಿಗೆ ಕೊಟ್ಟಿವಿ. ಯಾಕಂದ್ರೆ ನಮಗೆ ಅಧಿಕಾರ ಇದ್ದಾಗ ನಾವು ಮಾಡಿ ಕೇಳೋದ ದೊಡ್ಡದಲ್ಲ, ನಾವು ಇನ್ನೊಬ್ಬರಿಗೆ ಮಾಡಿ ಕೊಡ್ಬೇಕನ್ನೋಂಥದ್ದು ನಂದು ಮತ್ತೆ ನಮ್ಮ ಕುಟುಂಬದ್ದು ಇದು. ಯಾಕಂದ್ರೆ ನಾವು ಚೆನ್ನಾಗಿ ಬದುಕಿವಿ. ನಮ್ಮ ಗಂಡ ಮನೆಯಲ್ಲಿ ನಮ್ಮ ಮನೆಯವರು ಸರ್ಕಾರಿ ನೌಕರಾಗಿರೋದ್ರಿಂದ ಬಹಳಷ್ಟು ಜನರಿಗೆ ಸಹಾಯ ಮಾಡಿವಿ. ಮದುವೆಗಳು, ಅವು ಇವು ಏನ್ ಕಾರ್ಯಕ್ರಮಗಳು, ಮನೆಗಳು ಕಟ್ಟಕ್, ಅದಕ್ಕೆಲ್ಲ ಹಾಸ್ಪಿಟಲ್ಗೆ ಅದಕ್ಕೆಲ್ಲ ದುಡ್ಡು ಕೊಟ್ಟಾರ ನಮ್ಮ ಮನೆಯವರು ಕೂಡ. ಇವರಿಗೆ ನಾವು ಅದನ್ನ ಮಾಡಿಲ್ಲ. ಯಾಕಂದ್ರೆ ಗಂಡ ಮನೆಯಿಂದ ತಂದು ಇಲ್ಲಿ ಉದ್ಧಾರ ಮಾಡಿಲ್ಲ ಅಂತ ಕೆಟ್ಟ ಹೆಸರು ತಗೋಬಾರ್ದಂತ ಅವಾಗ ಕೂಡ ನಾನು ಮನ್ಸು ಮಾಡಿಲ್ಲ. ಈಗ ಅಂತಂದ್ರೆ ಜನ ಕೊಟ್ಟ ಅಧಿಕಾರ ಅದ, ಅವರ ಆಶೀರ್ವಾದ ಅದ. ಸಾಧ್ಯ ಆದ್ರೆ ಏನಾದ್ರೂ ಅವಶ್ಯಕತೆ ಇದ್ದಷ್ಟು ನಾನು ಅವ್ರಿಗೊಂದು ಮನೆ ನಿರ್ಮಾಣ ಮಾಡಿ. ನನಗೆ ಹಾಲುಂಡತ್ತವರು ಸಿನಿಮಾ ನೆನಪಾಗ್ತಾ ಇದೆ ನಿಮ್ಮ ವಿಚಾರನೆ ಕೇಳ್ತಾ ಇದ್ರೆ. ನೋಡಿದೀರಾ ಆ ಸಿನಿಮಾ? ಯಾವತ್ತಾದ್ರೂ ಆ ಸಿನಿಮಾ ನೋಡಿ ಬಹಳ ಇಷ್ಟ. ಅದು ನಮ್ಮ ಜೀವನಕ್ಕೆ ಬಹಳ ಹತ್ರ ಅಂತ ಅನಿಸ್ತದ. ನಾವು ಈ ವಾತಾವರಣದಲ್ಲಿ ಬೆಳೆದ ಮೇಲೆ ನಮ್ಮ ಮನೆಯವರು ಅವಾಗಿನ ದಿನ ಅವಾಗೆ ಅವರು ಬಹಳ ಚೆನ್ನಾಗಿ ಬಾಳಿದವರು. ನಮ್ಮ ಮನೆಯವರು ಗೋಪಾಲಕೃಷ್ಣ ಅವ್ರು ಅಂತೇಳಿ, ಅವರು ನನಗ ಒಂದು ಗುಡಿಸಲಲ್ಲಿ ನಾನು ಈ ಏಜಿಗೆ ನನ್ ಮದುವೆ ಆಗ್ಯದ. ಅವರು ನೋಡಿ ನನಗ್ ಮದುವೆ ಮಾಡ್ಕೊಂಡು ಹೋದ್ಮೇಲೆ ನನಗ್ ದೊಡ್ಡ ಸ್ಥಾನ ಕೊಟ್ರು. ಅವರು ನನಗೆ ಬಹಳ ಒಳ್ಳೆ ಒಂದು ಇದು ಕೊಟ್ಟಿದ್ರು ಅವ್ರು ನನಗೆ. ಅಷ್ಟು ರೀತಿಯಿಂದ ನೋಡ್ಕೊಂಡ್ರು ಅವರು. ಹಂಗಾಗಿ ಈ ಒಂದು ಇದ್ರಲ್ಲಿ ನನಗ್ ಮದುವೆ ಆಗಿದೆ ಇಷ್ಟಿದ್ದಾಗ. ನೀವೇನಾ? ನಾನೇ 8ನೇ ಕ್ಲಾಸ್ ಹೋದಂತ ಸಂದರ್ಭದಲ್ಲಿ. ನಿಜವಾಗ್ಲು ಇದೆಲ್ಲ ನನ್ನ ಒಂದು. ಹಂಗಾಗಿ ಅವರು ನನಗ ಪ್ರೀತಿಯಿಂದ ನೋಡ್ಕೊಂಡು ಅವ್ರು ನಾನ್ ಕೇಳಿದ್ದೆಲ್ಲ ಕೊಟ್ರು. ಸಾಕಷ್ಟು ಒಡವೆಗಳು ನಾನ್ ಕೇಳಿದ್ದೆಲ್ಲ, ನಾವು ನೋಡ್ಲಾರ್ದೆಲ್ಲ ಅವ್ರ ಮನೇಲಿ ಕಂಡೀವಿ ನಾವು. ಅದಾದ್ಮೇಲೆ ನನ್ ತುಡಿತ ಏನಿತ್ತಂದ್ರೆ ನಾನೇನಾದ್ರೂ ಆಗ್ಬೇಕು, ನಾನೇನಾದ್ರ ಒಂದು ಸಹಾಯ ಮಾಡ್ಬೇಕು, ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು, ಇನ್ನು ಒಂದ್ ಹೆಸರು ಮಾಡ್ಬೇಕು ನಾನು ಅನ್ನೋದೇ ಆಸೆ ಇತ್ತು. ಅದಕ್ಕೆ ಅವರು ಒಂದು ಒಳ್ಳೆ ರೀತಿಯಿಂದ ಅವರು ನನ್ನ ಕನಸುಗಳಿಗೆ ಅವರೆಲ್ಲ ನೀರೆರೆದು ನನ್ನ ಬೆಳೆಸಿ ಬೆಂಬಲದಿಂದಿದ್ರು. ಮತ್ತೆ ನನ್ನ ಕುಟುಂಬದವರು, ಅಣ್ಣ ತಮ್ಮರು ಕೂಡ ಬಹಳ ಪ್ರೀತಿಯಿಂದ ನನ್ನ ಜೊತೆಯಲ್ಲಿದ್ರು. ಹಾಲುಂಡತ್ತವ್ರು ನಿಜವಾಗ್ಲೂ ನಮಗೆ ಆತರ ಅಂತ ಅನಿಸ್ತದ. ನನಗೆ ಇನ್ಫ್ಯಾಕ್ಟ್ ಅದರಲ್ಲಿ ಒಂದು ಸೀನ್ ಬರ್ತದೆ, ಮನೆ ತುಂಬಾ ಹಣ್ಣುಗಳಿರುತ್ತೆ, ನನ್ನ ತವ್ರ ಮನೆಯಲ್ಲಿ ಗಂಜಿಗೋಸ್ಕರನೂ ಪರದಾಡುವ ಸ್ಥಿತಿಯಲ್ಲಿರುತ್ತೆ. ಆ ಥರದ್ದು ನಿಜವಾಗ್ಲೂ ಆಗಿದೆಯಾ ಲೈಫಲ್ಲಿ ಅಂತ ನಿಮಗೂ? ಆ ಥರ ಅಂತ ಅನ್ನೋದಕ್ಕಿಂತ ನಮ್ಮಲ್ಲಿ ಒಂದು ಪ್ರೀತಿ ತುಂಬಿತ್ತು ನಮ್ಮ ಇಲ್ಲಿ ಈ ಒಂದು ನನ್ನ ಹುಟ್ಟು ಮನೆಯಲ್ಲಿ. ಆದರೆ ನಮ್ಮ ಮನೆಯಲ್ಲಿ, ನಮ್ಮ ಮನೆಯವರಲ್ಲಿ ನಿಜವಾಗ್ಲೂ ತಾವು ಹೇಳಿದಂಗೆಲ್ಲ ಐಶ್ವರ್ಯಗಳಿದ್ದವು. ಆದರೆ ನಮ್ಮ ಕುಟುಂಬನ ಅವ್ರು ಅಲ್ಲೇ ತಗೊಂಡು ಇಟ್ಕೊಂಡ್ಬಿಟ್ಟಿದ್ರು ನಮ್ಮ ಮನೆಯವರು. ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರು ಒಬ್ಬರೇ ಅಲ್ಲ. ಹಂಗಾಗಿ ಎಲ್ಲರನ್ನ ಕರೆದು ಎಲ್ಲರೂ ಯಾರೇ ಬಂದ್ರು ಖುಷಿಯಿಂದ ಪ್ರೀತಿಯಿಂದ ಮಾತಾಡಿಸಲಾಗಿ ನನಗೆ ಆ ಮನೆ ಬೇರೆ ಈ ಮನೆ ಬೇರೆ ಅಂತ ಅನಿಸೇ ಇಲ್ಲ. ಎರಡು ನಂದೇ ಮನೆ ಅಂತೇಳಿ ನನ್ನ ಭಾವನೆ. ಅಲ್ಲಿದ್ದದ್ದು ಕೂಡ ಅವ್ರದ್ದೆಲ್ಲ ಬಿಡೋಣ ಒಂದು ಮನಸ್ಸಿರೋದ್ರಿಂದ ಹಂಗಾಗಿ ನಾನು ಕೂಡ ಜಾಸ್ತಿ ಇಲ್ಲಿ ಅವ್ರಿಗೆ ಏನು ಮಾಡ್ಬೇಕು ಅನ್ನೋಂಥದ್ದು ಬರಲಿಲ್ಲ. ಅವ್ರ ಮಕ್ಕಳೆಲ್ಲ ಅಲ್ಲೇ ಇರ್ತಾರೆ, ನನ್ನಲ್ಲೇ ಓದ್ಯಾರ, ದೊಡ್ಡ ದೊಡ್ಡ ಡಿಗ್ರಿ ತಗೊಂಡಾರ, ಒಳ್ಳೆ ವಿದ್ಯಾವಂತರಾಗ್ಯಾರ. ಹಂಗಾಗಿ ನನ್ನ ಮಕ್ಕಳ ಜೊತೆ ಅವ್ರ ಮಕ್ಕಳು ಸಮಾನರಾಗಿ ಬೆಳೆದಾರ. ಹಂಗಾಗಿ ಆ ಒಂದು ಭಾವನೆ ಇರೋದ್ರಿಂದ ನಾನು ಜಾಸ್ತಿ ಇದು ಬೇರೆ ಅಂತ ನಾನು ಅನ್ಕೊಂಡಿಲ್ಲ. ಇದು ಅದು ಎರಡು ನನವೇ ಅಲ್ಲ. ಹಂಗಾಗಿ
ಅಮೇಝಿಂಗ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ ಈ ಮನೆ. ಸೊ ನೋಡಿ, ಈಗಲೂ ಕೂಡ ಬಹುಶಃ ಮಳೆ ಎಲ್ಲ ಬಂದ್ರೆ ಸೋರುತ್ತಂತ ಅನ್ನಿಸ್ತದೆ ಇದು. ಸೊ ಅವರ ಮಗಳು ಎಮೋಷನಲ್ ಆಗ್ಬೇಡಮ್ಮ ಅಂತ, ಯಾಕೆಂತಂದ್ರೆ ತನ್ನ ತಾಯಿಯ ಕಣ್ಣಲ್ಲಿ ನೀರನ್ನು ನೋಡಿದಾಗ ಅದನ್ನು ಸಹಿಸ್ಕೊಳಕ್ ಆಗಲ್ಲ ಮಕ್ಕಳಿಗೆ. ಇನ್ಫ್ಯಾಕ್ಟ್ ನಾನು ಅದೇ ಹೇಳ್ತಿದ್ದೆ ಮೇಡಮ್ಗೆ, ನೀವು ಹತ್ರ ನನಗೆ ಕಣ್ಣೀರು ಬಂದ್ಬಿಡುತ್ತೆ ಮೇಡಮ್ ಅಂತ. ಇಲ್ಲ ಸರ್, ನನಗೇನು ಗೊತ್ತೇ ಇಲ್ಲಲ್ಲ. ನಾನು ಅಳೋದಕ್ಕಿಂತ ಆ ದಿನಗಳ ಅವ್ರ ತಾಳ್ಮೆ, ಯಾಕಂದ್ರೆ ನನ್ನ ಒಂದು ಕನಸಿಗೆ ಗುರಿ ಮುಟ್ಸಿದ್ರಲ್ಲ ಅನ್ನೋದು ದೊಡ್ಡ ಒಂದು ಆಸೆ. ಯಾಕಂದ್ರೆ ಗುರಿ ಮುಟ್ಸಿದ್ರಲ್ಲ ನನ್ನ ಅತ್ತಿಗೆ ಅವ್ರವ್ರು. ಹಗಲಿರುಳು ನನ್ನ ಸಲಗೆ ಯಾರು ಕೆಲ್ಸದವ್ರಿಲ್ದ ಅವರೇ ದುಡಿದ್ರು, ಅವರೇ ಎಲ್ಲ ಮನೆಯಾಗ ಇವತ್ತೊಂದು ಕಾರ್ಯಕ್ರಮ ಅದಂದ್ರೆ ಓಡ್ಕೊಂತ ಬಂದು ಎಲ್ಲ ಕೆಲಸ ಮಾಡಿ ಅಡಿಗೆ ಮಾಡಿ ಇಟ್ಟು 100 ಜನರಿಗೆ ಊಟ ಕೊಡೋಂಥದ್ದು ನಮ್ಮ ಅಣ್ಣದವ್ರವರೆಲ್ಲ ಮಾಡಿ ಆದ್ಮೇಲೆ ಕೂಡ ನಾ ಗೆದ್ದ ಮೇಲೆ ಇಲ್ಲಿವರೆಗೆ ಆದ್ರೂ ಇವ್ರಿಗೆ ಈ ಸ್ಥಿತಿಯಾಗಿದ್ರು ಇವತ್ತಿಗೂ ನನಗೆ ಒಂದು ಮಾತು ನನ್ನದೇನೆ, ನೀನ್ ಮಾಡಿದ್ದೇ ಸರಿ ಅಂತೇಳಿ ಹೇಳ್ತಾರಂದ್ರೆ ಅದನ್ನ ನೆನೆಸಿಕೊಂಡು ಕಣ್ಣಾಗ ನೀರು ಬಂತು ಹೊರತಾಗಿ ಮತ್ತೆ ನನಗೇನು ಮಾಡಕ್ ಆಗ್ಲಿಲ್ಲಲ್ಲ ಅನ್ನೋಂಥದ್ದೇನಿಲ್ಲ. ನನಗೆ ಮನ್ಸು ಮಾಡಿದ್ರೆ ನಾನು ಆರಾಮಾಗಿ ಮಾಡ್ಬೋದು. ಅವರು ಒಂದು ತಾಳ್ಮೆ ಇವತ್ತಿಗೂ ನನಗೆ ಬಹಳ ಆದರ್ಶ ಅಂತ ಅನಿಸ್ತದೆ. ಕರೆಕ್ಟ್. ಅಂದ್ರೆ ನಿಮ್ಮಲ್ಲಿ ಸ್ವಾರ್ಥ ಇಲ್ಲ, ಎಲ್ಲ ಬಾಚ್ಕೊಳ್ಳೋಣ ಅಂತ. ಇಲ್ಲ ಬ್ಯಾಡ್ರಿ ಸರ್, ನಮ್ಗ್ ದೇವ್ರ ಏನ್ ಕೊಟ್ಟಿರ್ತಾನೋ ಅಷ್ಟೇ ನಮ್ ಜೊತೆ ಇರ್ತದ. ನಮ್ಮ ಹೆಸರೊಂದು ಯಾರು ಕಸಗಲಾರ್ದಂತ ಹೆಸರನ್ನ ಒಂದು ಶ್ರೀಮಂತಿಕೆನ ನಮ್ ಜನ ಕೊಟ್ಟಾರ, ಅದನ್ನೇ ಶಾಶ್ವತವಾಗಿ ಉಳಿಸ್ಬೇಕು ಅನ್ನೋಂಥದ್ದು ನನ್ನ ಒಂದು ಉದ್ದೇಶ. ಕರೆಕ್ಟ್. ಇನ್ಫ್ಯಾಕ್ಟ್ ನಾನು ದೇವದುರ್ಗದ ಜನರಿಗೂ ಕೂಡ ಇದನ್ನ ಕನ್ವೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ಹೇಳ್ಬೋದು, MLA ಆದ್ಮೇಲೆ ಅವ್ರು ಇಷ್ಟು ಕಾರ್ಗಳು ತಗೋಬಿಟ್ರು, ಅದಾಗೋಯ್ತು ಇದಾಗೋಯ್ತು ಅಂತ. ಅದ್ರ ಹಿಂದೆ ಕೂಡ ತುಂಬಾ ಕಥೆ ಇರುತ್ತೆ. ಅದಕ್ಕೇನೋ EMI ಮಾಡ್ಕೊಂಡಿರ್ತಾರೆ, ಮತ್ತೊಂದು ಮಗದೊಂದು ಅಂತ, ಹಾಗೆ ಇರುತ್ತೆ ಸಿಚುವೇಶನ್ ಅಲ್ವಾ ಮೇಡಮ್? ಅದೇ ಸರ್, ಈಗ ನಾನು ಕಾರ್ ತಗೊಂಡಿನಿ, ಅದು ಕೂಡ ನಮ್ಮ ಶಾಸಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಕಾರುಗಳು ಕೊಡ್ತಾರ. ನಾವು ಅದ್ರಾಗ ST ಮಹಿಳೆ ಆಗಿರೋದ್ರಿಂದ ನನಗ ವಿಶೇಷವಾದಂತ ಒಂದು ಇದಿರ್ತದ, ಅನುದಾನ ಇರ್ತದ. ಹಂಗಾಗಿ ಅನುಕೂಲಕ್ಕಾಗಿ ನಾ ಗಾಡಿ ತಗೊಂಡಿನಿ. ಯಾಕಂದ್ರೆ ಬೇಗ ಹೋಗಿ ಮುಟ್ಬೇಕಾಗಿರ್ತದ. ನಾನು ಒಂದ್ 4-5 ತಾಸಿನಲ್ಲಿ ಸೇಫ್ ಆಗಿ ಹೋಗ್ಬೇಕಾಗಿರ್ತದ. ಹಂಗಾಗಿ ಅದಕ್ಕಾಗಿ, ಯಾಕಂದ್ರೆ ನನಗೆ ಯಾವತ್ತು ನಾನು ಎದುರಾಗ ಕೊಡಿ ಬಂಡ್ಯಾಗ ಆಟೋದಾಗ ಎಲ್ಲದ್ರಾಗ ನಾನು ನೋಡಿದಕ್ಕಿದ್ದೀನಿ. ನನ್ನ ಅಧಿಕಾರಕ್ಕಿಂತ ಮುಂಚೆ ಎಲ್ಲ ಗಾಡಿಗಳದಾಗ ನಮ್ಮ ಮನೆಯವರ ಆಶೀರ್ವಾದದಿಂದ ಓಡಾಡಿನಿ, ಎಲ್ಲ ಗೊತ್ತದ ನನಗೆ. ಆದ್ರೆ ಇವತ್ತೇನಾದ್ರೂ ನಾನು ಗಾಡಿಗಳಿಟ್ರೆ ಅದು ಸರ್ಕಾರದ ಒಂದು ಎಲ್ಲಾ MLAಗಳಿಗೆ ಬರ್ತದ, ನಮಗಷ್ಟೇ ಅಲ್ಲ ಎಲ್ಲರಿಗೆ. ಈಗ ಮನೆ ಕಟ್ಟಕ್ಕೆ ಲೋನ್ ಕೊಡ್ತಾರ, ಈ ಕಡೆ ನಮ್ಗ TDA ಕೊಡ್ತಾರ. ನಮ್ ದೇವದುರ್ಗ ಜನರ ಅವರ ಆಶೀರ್ವಾದದಿಂದ ನಮಗೆ ನಮ್ದೇ ಆದಂತ ನಮ್ಗೆ ಅನುಕೂಲಗಳ ಆಗಿರೋದ್ರಿಂದ ಅದ್ರಾಗ ಮಾಡ್ತೀವಿ ಹೊರತಾಗಿ ಅದನ್ನ ಬಿಟ್ರೆ ಇನ್ನೊಬ್ರ ಒಂದು ಇದನ್ನ ನಾನು ಕಸ್ಕೊಳ್ಳೋದಿಲ್ಲ, ಇನ್ನೊಬ್ರ ಬರ್ತಕ್ಕಂಥ ದುಡ್ಡನ್ನ ನಾನು ತಗೊಳ್ಳೋದಿಲ್ಲ. ಇದು ನನ್ನ ಗುಣ. ಓಕೆ ವೀಕ್ಷಕರೇ, ಕಥೆಗಳಿಗೆ ಕಣ್ಣೀರಿರುತ್ತೆ ಅಂತಾರೆ, ಆ ಕಣ್ಣೀರಿಗೆ ಬೆಲೆ ಕೂಡ ಇರುತ್ತೆ. ಇನ್ಫ್ಯಾಕ್ಟ್ ನೋಡ್ತಿದ್ದೀರಲ್ಲ ನೀವು, ಇಷ್ಟು ಸಣ್ಣ ಮನೆಯಲ್ಲಿ ಇದ್ದು ಅಷ್ಟು ದೊಡ್ಡ ಪ್ರಮಾಣದ ಒಂದು ವ್ಯಕ್ತಿಯನ್ನ ಸೋಲಿಸಿ ತಾನೇನು ಅನ್ನುವಂಥದ್ದನ್ನ ದೇವದುರ್ಗದ ಜನರಿಗೆ ತೋರಿಸಿಕೊಡುವಂತೆ ಮಾಡಿದ್ದು ದೇವದುರ್ಗದ ಜನ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಅಡುಗೆ ಕೋಣೆ ಇದೆ. ಓಕೆ, ಈಗ ಅಡುಗೆ ಕೋಣೆಯಲ್ಲಿ ನಾವು ನಿಂತ್ಕೊಂಡಿದೀವಿ. ಸೊ ಈಗ ಗ್ಯಾಸ್ ಇರೋದು ಅನ್ಸುತ್ತೆ, ಮೊದಲೆಲ್ಲ ಸೌದೆ ಒಲೆ. ಅದೇ ಸರ್, ಈಗೆಲ್ಲ ಗ್ಯಾಸ್ ತಗೊಂಡಾರ. ಸೌದೆ ಒಲೆ ಕೂಡ ಮಾಡ್ತಾರ, ಏನಾದ್ರು ಎಮರ್ಜೆನ್ಸಿ ಅಂದ್ರೆ ಇದ್ರಾಗ ಮಾಡ್ತಾರೆ. ಇವಾಗ ನಾವಿದ್ದಾಗಂತೂ ಇರ್ಲಿಲ್ಲ, ಈಗ ಬಂದ ಮಾಡ್ತಿದ್ದಾರೆ. ಈಗೆಲ್ಲ ಪ್ರತಿಯೊಬ್ಬರು ಸಿಲಿಂಡರ್ ಸೌದೆ ಒಲೆ ಹಚ್ಚಕ್ನೋದು ಏನೋ ಮಾಡಿದ್ರೆ ಇಷ್ಟರಲ್ಲೆಲ್ಲ ಹೊಗೆ ಬೀಳ್ತು ಅಂತ ಏನೋ ಬಿಟ್ಟದ ಅಂತ ಕಾಣಿಸ್ತದೆ. ಇಲ್ಲಿ ಸಣ್ಣ ಬಾತ್ರೂಮ್ ಸ್ನಾನಕ್ಕಷ್ಟೇ ಯೂಸ್ ಮಾಡ್ತಾರೆ ಇದೆಲ್ಲ. ಓಕೆ, ಇಲ್ಲಿ ರೊಟ್ಟಿ ಎಲ್ಲ ಮಾಡಿ ಇಟ್ಟಿದಾರಲ್ಲ ನಮ್ಮ ಮನೆ ದೊಡ್ಡ ಅತ್ತಿಗೆ ಮಾಡ್ಯಾರ ಇವೆಲ್ಲ ರೊಟ್ಟಿ, ಸಜ್ಜೆ ರೊಟ್ಟಿ ಇದನ್ನೆಲ್ಲ ಮಾಡ್ತಾರ. ಇದೇ ರೀತಿ ಅವ್ರ ಊಟ ಅನ್ನ ಸಾರು ಇರ್ತದ, ಮತ್ತೆ ಇಂಥವೆಲ್ಲ ಊಟ ಮಾಡ್ತಾರ. ನಾವು ಕೂಡ ಇದೇ ತರ ತಿನ್ಕೊಂಡು ಬೆಳೆದೀವಿ ಸರ್. ಕರೆಕ್ಟ್. ಬಹಳ ಆಶ್ಚರ್ಯ ಆಗುತ್ತೆ ಮೇಡಮ್ ನನಗೆ, ದೇವ್ರು ಹೇಗೆಲ್ಲ ಮಿರಾಕಲ್ ಮಾಡ್ತಾನಲ್ಲ ಬದುಕಲ್ಲಿ. ದೇವ್ರ ಅದಾನ ಅನ್ನೋದಕ್ಕೆ ನಾನೇ ಉದಾಹರಣೆ. ದೇವ್ರ ಅದಾನ, ನನ್ನ ಬದುಕೆ ಉದಾಹರಣೆ. ನಮ್ಮಂತ, ಯಾಕಂದ್ರೆ ನಾನು ಯಾಕೆ ಇದನ್ನೆಲ್ಲ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಯಾಕೆ ಮುಚ್ಚಿಡೋದಿಲ್ಲ ಅಂದ್ರೆ, ಸಾಕಷ್ಟು ಮಹಿಳೆಯರು ನಾವು ಆಗೋದಿಲ್ಲ ಅಂತ ಕುಂದ್ರೋದು ಬೇಡ, ಎಲ್ಲಾನು ಸಾಧ್ಯ. ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅವರ ಒಂದು ಗುರಿಯಲ್ಲಿ ಅವರು ಸಾಗಿದ್ರೆ ಅದಕ್ಕ ಆಗುದಿಲ್ಲ ಅನ್ನೋದಕ್ಕೆ ಏನಕ್ಕೆ ಇದಿಲ್ಲ. ಯಾವುದೇ ಕ್ಷೇತ್ರದಲ್ಲಿ ಮಹಿಳೆ ಬೆಳಿಬಹುದು. ಯಾಕಂದ್ರೆ MLA ಅಂದ ತಕ್ಷಣನೇ ದೊಡ್ಡ ಮನೆಯಿಂದ ಬಂದು ಅವ್ರಿಗೆ ಏನಪ್ಪಾ ಅನ್ನೋದು ಅವ್ರಿಗೆ ಇರ್ತದ. ಇಂತ ಒಂದು ಕಡು ಪರಿಸ್ಥಿತಿಯಲ್ಲಿ ಕೂಡ ಶಾಸಕರು ಆಗ್ಬೋದು ಅನ್ನೋಂಥದ್ದು ನೀವು ಯಾರು ಎದೆಗುಂದ್ಬೇಡ್ರಿ. ನೀವು ಮಹಿಳೆಯರು ಪ್ರಯತ್ನ ಮಾಡ್ರಿ, ನೀವು ಮಾಡಿದದಕ್ಕೆ ಯಾವುದೇ ಏನು ಇದಿಲ್ಲ ಅಂತ ನಾನು ಹೇಳ್ತೀನಿ. ನಾವು ನಡೆದಾರಿ ಕರೆಕ್ಟ್ ಇರ್ಬೇಕಷ್ಟೇ. ಕರೆಕ್ಟ್. ನೋಡಿ ವೀಕ್ಷಕರೇ, ಈ ಕೋಣೆಯಲ್ಲಿ ನಾವೀಗ ನಿಂತ್ಕೊಂಡಿದೀವಲ್ಲ, ಇಲ್ಲೇ ಅಡುಗೆ ಮಾಡುವಂಥದ್ದು, ಮತ್ತೆ ಇಡೀ ಕುಟುಂಬಸ್ಥರು ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ತಿನ್ನೋದು ಇದೇ ಜಾಗದಲ್ಲಿ. ನನಗೆ ಬಹಳ ಬಹಳ ಆಶ್ಚರ್ಯ ಆಗುತ್ತೆ. ಅಂದ್ರೆ ಈ ತರದ ಬೆಳವಣಿಗೆನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಕ್ಚುಲಿ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ನಾನು ಕೂಡ. ಲೈಕ್
ಸಾಧನೆ ಮಾಡಿರುವಂತಹ ಮಹಿಳೆಯರನ್ನ ಸಂದರ್ಶನ ಮಾಡುವಂತಹ ಪ್ರಯತ್ನ ಇನ್ನು ಮುಂದೆ ಆದ್ರೂ ಮಾಡೋಣ. ನನ್ನ ಟೀಮ್ಗೂ ಕೂಡ ಹೇಳ್ತೀನಿ, ಯಾಕೆಂತಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ. ಈ ಕಥೆಗಳು ಸ್ಫೂರ್ತಿ ಆಗುತ್ತೆ. ಆ ಸ್ಫೂರ್ತಿ ಮತ್ತಷ್ಟು ಜನರಿಗೆ ಮುಂದೆ ಬರೋದಕ್ಕೆ ಒಂದು ದಾರಿಯನ್ನ ಮಾಡಿಕೊಡುತ್ತೆ. ಬಹುಶಃ ಕರೆಮ್ಮ ನಾಯಕ್ ಅವರ ಈ ಸ್ಟೋರಿನ ನೋಡ್ತಾ ಇರುವಂತಹ ಅದೆಲ್ಲೋ ಹಳ್ಳಿಯಲ್ಲಿ ಕೂತ್ಕೊಂಡು ಏನೋ ಕನಸುಗಳ ಬುತ್ತಿಯನ್ನ ಹೊತ್ತಿಕೊಂಡಂತಹ ಮಹಿಳೆಯರಿಗೆ ಒಂದು ದಾರಿದೀಪ ಆಗ್ಲಿ ಅನ್ನುವಂತಹ ಕಾರಣಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಅವ್ರು ನನಗೆ ಹೇಳಿದ್ರು, ಮೇಡಮ್ ಇಂಟರ್ವ್ಯೂ ಮಾಡಕ್ ನಾ ಬರ್ತೀನಿ ಅಂದ್ರೆ ಬ್ಯಾಡ್ರಿ ಸರ್ ನಾವೆಲ್ಲ ನಮಗ್ ಪ್ರಚಾರ ಬೇಡ ಅಂತ. ಬಟ್ ನಾನು ಅವರಿಗೆ ಕನ್ವೆ ಮಾಡಿದೆ, ಇಲ್ಲ ಮೇಡಮ್ ತುಂಬಾ ಜನ ಹೆಣ್ಮಕ್ಳಿಗೆ ಒಂದು ಇನ್ಸ್ಪಿರೇಷನ್ ಆಗಬೇಕು. ಅಲ್ಲೆಲ್ಲೋ ಹಳ್ಳಿಯಲ್ಲಿ ಕನಸುಗಳನ್ನು ಕಟ್ಕೊಂಡಿರುವಂತವ್ರ ಕನಸುಗಳು ಕಮಲದಂತೆ ಅರಳಬೇಕು ಅಂತ ಹೇಳಿದಾಗ ಆಯ್ತು ಬನ್ನಿ ಮಾಡೋಣ ಅಂತ ಹೇಳಿದ್ರು. ವೆಲ್, ಈಗ ಮೇಡಮ್ ನೀವು ಹೇಳ್ತಾ ಇದ್ರಿ ಮನೆ ಕಟ್ಟಿಸ್ಕೊಡ್ಬೇಕು ಅನ್ನುವಂಥದ್ದಿದೆ ನನಗೆ ಅಂತೆಲ್ಲ. ಗುಡಿಸಲಿನಿಂದ ಒಂದು ದೇವದುರ್ಗದ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ಇರುವಂತಹ ಮನೆ ಈಸಿ ಅಂತೂ ಇರಲ್ಲ. ಅದೆಲ್ಲವೂ ಕೂಡ ಚಾಲೆಂಜಿಂಗ್, ಪ್ರತಿ ಹೆಜ್ಜೆಯೂ ಕೂಡ. ಎಲ್ಲ ಚಾಲೆಂಜಿಂಗ್ ತಗೊಂಡಿನಿ ಸರ್. ಅದು ನನಗೆ ಏನ್ ಕೊಡ್ಬೇಕು ದೇವ್ರು ತಾನಾಗಿ ಕೊಟ್ಕೊಂಡು ಹೋಗ್ಬಿಟ್ಟಾನಷ್ಟೇ. ನಾವು ಅದನ್ನ ನಾನಾಗಿ ಬಯಸಲಾರ್ದನೆ ಕೊಟ್ಬಿಟ್ಟಾನ. ಅದೇ ತರ ನನಗೂ ಕೂಡ ಎಲ್ಲರ ಒಗ್ಗಟ್ಟಾಗಿರ್ಬೇಕು. ನಾವು ಒಂದ್ ಹೊಟ್ಟೆ ಹುಟ್ಟಿದವರು, ನಮ್ ತಂದೆ ತಾಯಿ ಹೋಗ್ಯಾರ, ಆದ್ರೆ ನಾವ್ 7 ಜನ ಇನ್ನ ಇದ್ದೀವಿ. ನಾನು ಅವ್ರಿಗೆ ಅದೇ ಹೇಳ್ತೀನಿ, ನಾವೆಲ್ಲರೂ ಸೇರಿ ಒಂದೇ ಕಡೆ ಇರೋಣ. ನಾವ್ ಏನ್ ಕಳ್ಕೊಂಡಿಲ್ಲ, ಎಲ್ಲರೂ ನಾವು ಪಡ್ಕೊಂಡಿವಿ, ಎಲ್ಲ ಒಳ್ಳೇದೇ ಆಗ್ಯದ, ಜೊತೆಗಿರೋಣ ಅಂತ ಒಂದು ಇದು ಹೇಳ್ತೀನಿ. ನಿಜವಾಗ್ಲೂ ಅಸಾಧ್ಯ ಅನ್ನೋಂಥದ್ದೇನಿಲ್ಲ, ಸಾಧ್ಯ ಮಾಡ್ಕೋಬೇಕು. ಆದ್ರೆ ಒಂದು ನಿಜವಾದ ದಾರಿಯಲ್ಲಿ ಒಂದು ನಿಷ್ಠೆಯಿಂದ ಇರಬೇಕು ಅನ್ನೋಂಥದ್ದು ಒಂದು ನನ್ನ ಅನಿಸಿಕೆ. ಓಕೆ, ಈಗ ಕುಟುಂಬಸ್ಥರೆಲ್ಲರೂ ಕೂಡ ಹೊರಗಡೆ ಇದ್ದಾರೆ. ಮೇಡಮ್ ಮಾತಾಡ್ತಿರುವಾಗ ಬರೀ ನಿಮ್ ಬಗ್ಗೆನೇ ಹೇಳ್ತಿದ್ರು, ಯಾಕೆ ಅಷ್ಟೊಂದು ಪ್ರೀತಿ ನಿಮ್ ಮೇಲೆ ಅಂತ. ಏನಂದ್ರೆ ಬೇಕಾದಂಗ ಅದಂಗಿದ್ವಿ ನಾವೇನು. ಅಲ್ಲ, ನಿಮಗೊಂದು ಒಳ್ಳೆ ಮನೆ ಮಾಡ್ಕೊಡ್ಬೇಕು ಅಂತ ಕನ್ಸಿದೆ ಅವರಿಗೆ, ಅದನ್ನೇ ಹೇಳ್ತಾ ಅಳ್ತಾ ಇದ್ರು ಅವರು. ಹೌದ್ರಿ, ನಾವ್ ಏನ್ ಇದ್ ಮಾಡಿಲ್ರಿ. ಈಗ ಇದಾದ್ದೇ ಸಾಕ್ರಿ. ನಾವ್ ಯಾವಾಗ ಮೊದಲು ಹೆಂಗ ಇದ್ದೀವಿ ಹಂಗೆ ಇರ್ತೀವಿ. ನಾವೇನ್ ಹೆಚ್ಚಿಗೆ ಹಾಕಿ ನಮ್ಮಮ್ಮನ ಈಗ ಇದಾಗಲ್ಲ, ಅದನ್ನೇ ನಮ್ಗೆ ಸಂತೋಷ ರೀ. ಅದನ್ನೇ ಸಂತೋಷ. ನಾವ್ ಹೆಚ್ಚಿಗೆ ಕೇಳಿ ಹೆಚ್ಚಿಗೆ ಇದು ಮಾಡೋದಿಲ್ಲ. ಈಗ ಹೆಂಗ್ ಮೊದ್ಲೇ ಹೆಂಗಿದ್ದೀವಿ ಹಂಗೆ ನಾವು. ಅಲ್ಲ, ತುಂಬಾ ಜನ ಪ್ರೀತಿ ಸುಮ್ನೆ ತೋರ್ಸೋದಿಲ್ಲ. ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿರ್ತೀರಿ. ನೋಡ್ಕೊಂತೀವ್ರಿ ಚೆನ್ನಾಗಿ. ನಾವ್ ಒಂದೇ ಇದ್ರಾಗೆ ನಾವು ಒಂದೇ ನಡೆದಿವ್ರಿ. ಒಂದೇ ನಾವ್ ಅವ್ರದ್ದು ಹೆಚ್ಚು ನಮ್ದು ಹೆಚ್ಚು ಅಂತ ಹಿಂಗ ನಡೆದಿಲ್ಲ. ಒಂದೇ ಭಾವನದಾಗ ಒಂದೇ ಇದ್ರಾಗೆ ನಡೆದಿವ್ರಿ. ನಾವು ಹಂಗ ಮಾಡ್ಕೊಂಡಿಲ್ಲ ರೀ. ನಾವು ನಮ್ಮಮ್ಮಗೆ ಹಂಗೆ ನಡ್ಕೊಂಡಿವ್ರಿ. ಆಕಿಂದು ನಾವು ಇದು ಮಾಡ್ಕೊಂಡಿಲ್ಲ, ನಮ್ದು ಆಕಿ ಮಾಡ್ಕೊಂಡಿಲ್ಲ. ಅದು ಹಂಗಾಗಿ ಹಿಂಗ ನಡೆದದ್ರಿ. ಒಂದೇ ಲೆಕ್ಕದಾಗ ನಡೆದ್ವಿ ನಾವು. ಈಗಾದ್ರನ ನಮ್ಮಮ್ಮ ನಾವ್ ಹೆಚ್ಚಿಗೆ ಅಂತ ನಾವು ಕೇಳೋದಿಲ್ಲ ರೀ. ಆಕಿ ಹಂಗ ಈಗ ಹಂಗೆ ರೀ ನಾವು. ಯಾಕೆ ಮೇಡಮ್ ಅಷ್ಟೊಂದು ಪ್ರೀತಿ ಇವ್ರ ಮೇಲೆ? ಇನ್ನು ನಮ್ಮ ತಂದೆ ತಾಯಿ ಹಾಕಿದ ಒಂದು ನಮ್ಗೆ ಒಂದು ಮಾರ್ಗದರ್ಶನ ಅಂತ ಇರ್ಬೋದು. ಅವರು ಸೋದರ ಮಾವನ ಮಗಳು ನಮ್ಮ ಅಣ್ಣಗೆ ತಕೊಂಡಿವಿ, ಚೆನ್ನಮ್ಮ ಅಂತೇಳಿ. ಅವರು ಕೂಡ ನಾವು ಏನಿದ್ರು ಕೂಡ ಇದು ಏನು ಶಾಶ್ವತ, ಎಲ್ಲರೂ ನಮ್ಮ ಒಂದು ಸಂಬಂಧಗಳೇ ಶಾಶ್ವತ ಅನ್ನೋಂಥದ್ದು ಅವರ ಒಂದು ಉದ್ದೇಶ ಆಗಿರ್ತದೆ. ಹಂಗಾಗಿ ನಾನು ಅವಾಗ ಈ ಊರಲ್ಲಿ ನಾನೊಬ್ಬ ಹೆಣ್ಣು ಮಗಳು ಶಾಲೆಗೆ ಹೋಗೋಕ್ಕೆ, ಅದನ್ನ ಎಲ್ಲರೂ ಈ ಹುಡುಗಿಗೆ ಶಾಲೆಗೆ ಹೋಗ್ತಂತಳ, ಏನಾಗ್ತಾಳ ಮುಂದೆ ಏನಿಲ್ಲ ಅಂತೇಳಿ ಅಷ್ಟೆಲ್ಲ ಮಾತಾಡಿ ಕೇಳೋದು, ಅಷ್ಟು ಪ್ರೀತಿಯಿಂದ ನಮಗೆಲ್ಲ ಆಶೀರ್ವಾದ ಮಾಡ್ತಿದ್ರು. ಅದು ಇವತ್ತು ನನ್ಸಾಯ್ತಿಲ್ಲ ಅವರೆಲ್ಲರ ಆಶೀರ್ವಾದದಿಂದ ಅಂತ ನಾವು. ನೀವು ಕೇಳಲಿಲ್ವಾ ಒಂದು ಒಳ್ಳೆ ಮನೆ ಮಾಡಿಕೊಟ್ಟು ಬಿಡಮ್ಮ ಅಂತ? ಇಲ್ಲ ರೀ, ನಮ್ಗೆ ಹಂಗೆ ಅದನ್ನೇ ಸಂತೋಷ ಆಗ್ಯದ್ರಿ. ಆಯ್ತು ಆತದ. ಈಗ ಎಲ್ಲ ಬೇರೆ ಬೇರೆ ಇದ್ರಲ್ಲ, ನಾವೇನು ಇದಿಷ್ಟು ಕುಟುಂಬದಾಗ 3 ಕುಟುಂಬ ಅಂದ್ರೆ ನಮ್ಗೊಂದು 9 ಎಕರೆ 10 ಎಕರೆ ಭೂಮಿ ರೀ. ಅವಾಗಲೇ ರೈತರು ಹಿಂಗೆ ಮಾಡಿಕಂತ ಉಂಡ್ಕಂತ ಅದೇ ಒಬ್ರ ಜೋಲಿ ಒಬ್ರು ಹಿಡ್ಕೊಂಡು ಹಂಗೆ ಬಂದಿವ್ರಿ ನಾವು. ಹೆಚ್ಚೆಲ್ಲ ಕಡಿಮೆ ಅಲ್ದಂತ ಈಗ ನಮ್ಮಮ್ಮ ಒತ್ತಾಯ ಮಾಡಿಲ್ಲ ನಾವು. ಮಾಡಿಲ್ಲ ರೀ. ಇದ್ದಾದ್ರಾಗ ಆಗ್ಬೋದಂತ ಮಾಡಿಕಂತ ಹಿಂಗೆ ಹೊಂಟಿವ್ರಿ ನಾವು. ಒತ್ತಾಯಕ್ಕೆ ನಮ್ಮಮ್ಮಗೆ ನಾವು ಇದು ಮಾಡಿಲ್ಲ. ಇನ್ನೊಬ್ರೇ ಆಗ್ಲಿ, ನಮ್ಗೆ ಇದ್ದದ್ದು ಇರ್ತದಲ್ಲ, ಅದು ಇದ್ದಿದ್ದೇ ನಮ್ಗೆ ನಿಜವಾದದ್ದು ಇರ್ತದ. ಕರೆಕ್ಟ್. ಈಗ ಎಲ್ಲ ಜನಕ್ಕೋಸ್ಕರ ಅಷ್ಟೆಲ್ಲ ಮಾಡ್ತಾರೆ. ಅವ್ರು ಮನ್ಸು ಮಾಡಿರ್ತಿದ್ರೆ ನಿಮ್ಗೆ ಒಂದು ಒಳ್ಳೆ ಮನೆ ಮಾಡಿಕೊಟ್ಟು ಬಿಡ್ಬೋದಿತ್ತು. ಆದ್ರೆ ಅವ್ರಲ್ಲಿ ಸ್ವಾರ್ಥ ಇಲ್ಲ. ಹೆಂಗಂತ್ರಿ? ಸ್ವಾರ್ಥ ಇಲ್ಲ, ನಮ್ಗೆ ಎಲ್ಲ ಬೇಕು ಅನ್ನೋದಿಲ್ಲ ಅವ್ರಿಗೆ. ಇಲ್ಲ ಇಲ್ಲ ರೀ, ಇಲ್ಲ. ತುಂಬಾ ಹತ್ತಿರದಿಂದ ನೋಡಿರ್ತೀರಿ ನೀವು ಅವ್ರದ್ದು ಕಷ್ಟಗಳನ್ನೆಲ್ಲ. ಹೇಗೆ ಫೇಸ್ ಮಾಡ್ತಿದ್ರು ಅಂತ ಹಂಗೆ ನೋಡ್ಕೊಂತ ಇದು ಮಾಡಿವ್ರಿ. ಮತ್ತೆ ಹೇಳೋದೇನು ಇಷ್ಟೇ. ಈಗ ಒಬ್ರದ್ದು ಹೊತ್ತೆ ಒಬ್ರ ಮೇಲೆ ಹಂಗೆ ನಾವು. ಈಗ ಜೋಲಿ ನಮ್ಮಮ್ಮ ಹೆಂಗ್ ಜೋಲಿ ಹೊಂಟೋದು ಅದೇ ಜೋಲಿ ಮೇಲೆ ನಾವು ಹಿಂಗೆ ಹೊಂಟಿವಿ ನಾವು. ಓಕೆ, ಅಮೇಝಿಂಗ್. ವೀಕ್ಷಕರೇ, ಕರೆಮ್ಮ ಅವ್ರು ಹೇಳ್ತಾ ಇದ್ರು, ನಾನು ಮನಸ್ಸು ಮಾಡಿರ್ತಿದ್ರೆ ಬಹುಶಃ ಅವ್ರಿಗೊಂದು ಒಳ್ಳೆ ಮನೆ ಮಾಡಿಕೊಟ್ಟು ಬಿಡಬಹುದಿತ್ತು. ಆದ್ರೆ ನಾನು ನನ್ನ ಸ್ವಾರ್ಥಕ್ಕೆ ಬೇಕು ಅಂತ ಬಳಸ್ಕೊಂಡಿಲ್ಲ ಯಾವುದನ್ನು ಕೂಡ, ಅಧಿಕಾರವನ್ನ ಅಂತ. ನನಗೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ.
ಭಗವಂತ ಅನ್ನುವಂತಹದ್ದು ಪವಾಡಗಳ ಮೂಲಕ ಬದುಕನ್ನ ಹೇಗೆ ಬದಲಾಯಿಸ್ತಾನೆ ಅನ್ನುವಂಥದ್ದಕ್ಕೆ ಬಹುಶಃ ಈ ತರದ ಕಥೆಗಳೇ ಸಾಕ್ಷಿ ಆಗ್ತಾ ಇರುತ್ತೆ ಅಂತ ಅನಿಸ್ತದೆ. ವೀಕ್ಷಕರೇ, ನೀವೆಲ್ಲ ಸಿನಿಮಾಗಳನ್ನು ನೋಡಿರ್ತೀರಿ ಹಾಲುಂಡ ತವರನ್ನ, ಬಟ್ ಹಾಲುಂಡ ತವರು ಹೇಗಿರುತ್ತೆ ಅನ್ನೋದಕ್ಕೆ ಕರೆಮ್ಮ ಅವರ ಈ ಕಂಪ್ಲೀಟ್ ಸ್ಟೋರಿ ಸಾಕ್ಷಿ ಆಗ್ತಾ ಇದೆ. ಅವ್ರ ಅಣ್ಣ ಜೊತೆಯಲ್ಲಿದ್ದಾರೆ. ಸರ್, ಹೇಗೆ ಕರೆಮ್ಮ ನಾಯಕ್ ಅವರು ಬೆಳೆದು ಬಂದದ್ದನ್ನು ತುಂಬಾ ಹತ್ತಿರದಿಂದ ನೋಡಿದೀರಿ ನೀವು. ಅವರಿಗೆ ಕಷ್ಟ ಬಂದಾಗ ತವರಿಗೆ ಗೊತ್ತಾಗದೆ ಇರೋ ತರ ಹೇಗೆ ಮುಚ್ಚಿಡ್ತಾ ಇದ್ರು ಅಂತ? ಇಲ್ಲ ಸರ್, ಮುಚ್ಚಿಡೋದೇನು ಇರ್ತಿರ್ಲಿಲ್ಲ. ಏನದಂತಂದ್ರೆ ನಮ್ಗೆ ಆ ಕಾಲದಾಗ ಏನದಂದ್ರೆ ಓದಿ ಬರಕ ಎಲ್ಲರಿಗೆ ಅನುಕೂಲ ಇರಲಿಲ್ಲ. ಇವರು ಚಿಕ್ಕವರು, ನಮ್ಮ ತಮ್ಮ ಒಬ್ಬ, ಇವರೊಬ್ಬರು. ನಾವು ಸ್ವಲ್ಪ ದುಡಿಯಕ ಹಂಗ ಹಿಂಗಾದಾಗ ನಮ್ಮಣ್ಣ ಅವ್ರದ್ದು ಎಲ್ಲಾರು ನಾವು ಸ್ವಲ್ಪ ಇದಾದಾಗ ಏನದಂದ್ರೆ ಇವ್ರಿಬ್ಬರನ್ನ ಸ್ಕೂಲಿಗೆ ಹಾಕಿದ್ವಿ. ಹಾಕಿದ್ದು ಎದಕ್ಕಂತಂದ್ರೆ ನಮ್ಮ ತಮ್ಮ ಇದ್ದ, ಅವನು ಓದ್ಲಿ ಅಂತಂಬ ಒಂದು ಆಸೆಯಿಂದ ಅವ ಒಬ್ಬ ಹೋಗಲ್ಲ ಅಂತಂದು ಇವ್ರನ್ನ ಏನದಂದ್ರೆ ಅವ್ರ ಜೊತೆಯಲ್ಲಿ ಹಾಕಿದ್ವಿ. ಹಾಕಿದಾಗ ಏನಾಯ್ತು ಅಂತಂದ್ರೆ ಅವನು ಏನದಂದ್ರೆ ಸ್ವಲ್ಪ ಉಡಾಳ ಮನುಷ್ಯ. ಅವು ಏನದ ಅಷ್ಟಾಗಿ ಇದು ಮಾಡಿದ. ಆದಾಗ ಏನದಂದ್ರೆ ಈಕಿ ಅವನ್ನ ಸುಮ್ಮನೆ ಜೊತೆಯಲ್ಲಿ ಕರ್ಕೊಂಬರಕ ಇದ್ದಂಥ ಸಂದರ್ಭದಲ್ಲಿ ಈಕಿ ಏನದಂದ್ರೆ ಓದಕ್ಕತ್ತಿದಾಗ ಅವನು ಓದಿಲ್ಲ ಅಂತಂದ್ರೆ ಈಕಿ ಓದಕ್ಕತ್ತಾಳಲ್ಲ, ಈಕಿನ್ನೇ ಓದಿಸ್ಬಿಡೋಣ ಅಂತೇಳಿ ನಾವೆಲ್ಲಾರು ಏನದಂದ್ರೆ ಪ್ರಯತ್ನ ಮಾಡಿದ್ವಿ. ಮಾಡಿದ್ರಕ್ಕೆ ಏನದಂದ್ರೆ ಮಾಡಿದ್ರು ಅಕ್ಕಿ ಏನದಂದ್ರೆ ನಮ್ಮ ಪ್ರಯತ್ನ ಏನದಂದ್ರೆ ಹಂಗೆ ಮುಂದುವರ್ಸ್ಕೊಂಡು ಹೊಂಟ್ಲು. ಇಲ್ಲಿ ಮುಂಜಾನೆ ಬೆಳಿಗ್ಗೆ ಏನದಂತಂದ್ರೆ 8ನೇ ಕ್ಲಾಸ್ ಓದುವಾಗ ಮುಂಜಾನೆ 6 ಗಂಟೆಗೆಲ್ಲ ಹೋಗ್ಬೇಕಾಗಿತ್ತು. 7:15 ದೇವ್ರಿಗೆ, 8ಕ್ಕೆಲ್ಲ ದೇವ್ರಿಗೆ ಇರ್ಬೇಕಾಯ್ತಿತ್ತು, ಬಸ್ ಇರ್ತಿರ್ಲಿಲ್ಲ. ಅಂದಾಗ ಏನದಂತಂದ್ರೆ ಮುಂಜಾನೆ ಎದ್ದು ಇವ್ರದ್ದು ಹೆಂಗಂತಂದ್ರೆ ಇವ್ರದ್ದು ಏನದಂದ್ರೆ ಕರೆಕ್ಟ್ ಟೈಮಿಂಗ್ ಇವ್ರು ಮೇಂಟೈನ್ ಮಾಡೋರು. ನಾವು ಏನು ಮಾಡ್ತೀವಿ ಅಂತಂದ್ರೆ ಅಮ್ಮ ಏನು ಮಾಡ್ತಿಲ್ಲ, ತಂಗಿ ಎದ್ದಾಳ ಹೋಗಕತ್ತಾಳೆ, ಎದ್ದಾಳ ಅಂದಾಗ ಈಕಿ 4 ಗಂಟೆ 4:15 ಎದ್ದು ಜಳಕ ಮಾಡಿಕೊಂಡು ಬಟ್ಟೆ ಹಾಕ್ಕೊಂಡು ಉಕ್ಕು ಹೊತ್ಕೊಂಡು ಈಕಿ ಹೋಗಾಕಿ ತಂಗಿ ಓಡಕತ್ತಾಳ ಹೋಗ ಅಂದಾಗ ನಾನು ಅವಾಗ ಆಯ್ಸಿಯಲ್ಲಿದ್ದು ಎದ್ದು ಎಲ್ಲಿ ಹೋಗ್ತಾಳ ಅಂದ ಹಿಂಗೆ ತಿಕ್ಕ ಅಂತ ಓದ್ತಿದ್ದೆ ನಾನು. ದಾರಿಯಾಗ ಏನದಂದ್ರೆ ಯಾವುದೋ ಒಂದು ಬೇವಿನ ಗಿಡ ಕಡ್ಡಿ ಮುರ್ಕೊಂಡು ಅಲ್ಲಿ ಹಿಂಗೆ ತಿಕ್ಕ ಅಂತ ಹಿಂದ ಓದ್ತಿದ್ದೆ. ಸುಮಾರು ಈಕಿಗೆ ನನಗೆ ಎಷ್ಟು ದೂರ ಇರ್ತಿತ್ತು ಅಂತಂದ್ರೆ ಅರ್ಧ ಕಿಲೋಮೀಟರ್ ಮುಂದೆ ಈಕಿ ಹೋಗೋದು ಹಿಂದ ನಾನು ಓದ್ತಿದ್ದೆ. ಹೋದಾಗ ಏನಂದ್ರೆ ಅಲ್ಲಿ ಹಿಂಗೆ ನೋಡಿದಾಗ ನಮ್ಮಣ್ಣ ಬಂದ ಅಂತಂದು ಹಂಗೆ ಹೋಗಕ್ಕೆ ಮೂವ್ ಮಾಡೋದು. ಅಂದಾಗ ಏನದ ಅಲ್ಲಿ ಕೆರೆ ಒಡ್ಡು ಬರ್ತಿತ್ತು, ಕೆರೆ ಒಡ್ಡು ಏರಿ ನಿಂದಿರ್ತಿದ್ದೆ ನಾನು. ಅಲ್ಲಿ ಮೊಸರು ಕಲ್ಲು ಇದ್ರಾಗ ಬಿದ್ದಾಗ ನಾ ಹಿಂದಕ್ಕೆ ಬಂದ್ಬಿಡ್ತಿದ್ದೆ. ಹಿಂದಕ್ಕೆ ಬಂದು ನಮ್ಮ ಕೆಲಸ ಕಾರ್ಯಕ್ಕೆ ಹೋಗ್ತಿದ್ವಿ. ರಾತ್ರಿ ಟೈಮ್ ಏನದಂದ್ರೆ ಬಸ್ ತಪ್ಪಿದಾಗ 7:30 ಆಯ್ತಿತ್ತು. ಅವಾಗ ಏನದಂತಂದ್ರೆ ಆತ ನಮ್ಮಣ್ಣ ಓದ್ತಿದ್ದ. ಹೋಗಿ ಏನದಂದ್ರೆ ಅಷ್ಟೊತ್ತಿನಾಗ ಏನದಂದ್ರೆ ಮೊಸರು ಕಲ್ಲವರು ಎಲ್ಲೇ ಒಂದು ಜಾಗದಲ್ಲಿ ಕೂಡ್ತಿದ್ಲು. ಅಲ್ಲಿಂದ ಏನದಂತ ನಾವು ಬರತಾನ ಅಲ್ಲೇ ಕೂಡ್ಬೇಕಮ್ಮಂತ ಹೇಳ್ತಿದ್ವಿ ನಾವು. ಅಲ್ಲೇ ಕೂಡ್ತಿದ್ಲು. ನಾವು ಹೋಗಿ ಮತ್ತೆ ಬ್ಯಾಟ್ರಿ ಗೀಟ್ರಿ ತಗೊಂಡು ಕರ್ಕೊಂಡು ಮನೆಗೆ ಬರ್ತಿದ್ವಿ. ಅಂತ ಒಂದು ಕಷ್ಟ ಕಾಲದಲ್ಲಿ ಓದಾಳಕಿ. ಅದು ಯಾಕಂತಂದ್ರೆ ಇಲ್ಲಿ ಯಾರು ಓದ್ತಿರ್ಲಿಲ್ಲ, ಹೆಣ್ಮಕ್ಳು ಎಲ್ಲಿ ಓದಿಸೋದು ಬಿಡು ಅಂತೇಳಿ. ಹಂಗಾಗಿ ಅದೇ ರೂಟಿನ್ ಮೇಲೆ ಓದ್ಲು. ಆದಾಗ ಏನದ ಒಂದು 10ನೇ ಕ್ಲಾಸಿಗೆ ಮದುವೆ ಆಯ್ತು ಆಕಿಂದು. ಏನು ಆಕಿಂದ ಒಂದು ಸ್ವಲ್ಪ ಒಳ್ಳೆ ಮನೆ ಸಿಕ್ತು ನಮ್ಮ ಅವರು. ಅದೇನದಂದ್ರೆ ಅಲ್ಲಿಂದ ಆಕಿ ಏನದಂದ್ರೆ ಇಲ್ಲಿ ಯಾವ ಥರ ಆಳ ಅದಕ್ಕಿಂತ ಅಲ್ಲಿ ಹೆಚ್ಚಿಗೆ ಏನದಂದ್ರೆ ಅದೇ ಥರನೇ ನೋಡ್ಕೊಂತ ಮಾಡ್ಕೊಂತಿದ್ಲು. ಅಲ್ಲಿಂದ ಆದರೂ ನಾವು 2005ರಲ್ಲಿ ಇವ್ರು ಗ್ರಾಮ ಪಂಚಾಯತಿ ಮೆಂಬರ್ ಆದರು. ಆದಾಗ ಏನದು ಅಂತಂದ್ರೆ ಅಲ್ಲಿಂದ ರಾಜಕೀಯ ಪ್ರವೇಶ ಆಯಿತು. ಆದಾಗ ಅನಿವಾರ್ಯ ಕಾರಣದಿಂದ ಆಯ್ತು, ನಾವೇನು ರಾಜಕೀಯಕ್ಕೆ ಹೋಗ್ಬೇಕಂತ ಹೋಗಿರ್ಲಿಲ್ಲ. ಆದಾಗ ಏನದಂದ್ರೆ ಅವಾಗಲಿಂದ ನಾವೇನದು ಅಂತಂದ್ರೆ ಇನ್ನೊಂದು ವಿಷಯ ನೆನಪು ಬರಕೈತದ. 2005ರಲ್ಲಿ ಮೆಂಬರ್ ಆದಂಥ ಸಂದರ್ಭದಲ್ಲಿ ಏನದಂದ್ರೆ ಒಂದು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಎಲ್ಲಿ ಗತ್ರಿಕಿ ಭಾಗ್ಯವಂತಿ ಅಂತೇಳಿ. ಅಲ್ಲಿಗೆ ಹೋದಾಗ ಏನದು ಅಂತಂದ್ರೆ ಇವ್ರನ್ನ ಅಧ್ಯಕ್ಷರನ್ನ ಮಾಡಕ್ಕೆಲ್ಲ ಸದಸ್ಯರನ್ನ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ನಾವು. ಇವ್ರನ್ನು ಬಂದಿರು ಅಲ್ಲಿಗೆ. ಬಂದಾಗ ಏನದು ಅಂತಂದ್ರೆ ನನಗೆ 3 ಜನ ಹೆಣ್ಮಕ್ಳು, ಗಂಡು ಮಕ್ಕಳು ಇರಲಿಲ್ಲ. ಆದಾಗ ನಾನೇನಂದ್ರೆ ಅದೊಂದು ಇದು ಎತ್ತದಿರ್ತದೆ ಗುಂಡು ಅಂತೇಳಿ, ಏನೋ ಮನುಷ್ಯನಾಗಿದ್ದು ಬೇಡ್ಕೊಂಡು ಅದನ್ನ ಎತ್ತಬೇಕು ಅಂತ ಹೇಳ್ತಾರೆ. ಆದ್ರೆ ನಾನು ಮನುಷ್ಯನಾಗ ನಮ್ಮ ತಂಗಿ ಅಧ್ಯಕ್ಷಳಾಗಲಿ ಸುರಕ್ಷಿತವಾಗಿ ಅನ್ಕಂಟೆಸ್ಟ್ ಆಗಲ್ಲ ಅಂತ ನಾ ಬೇಡ್ಕೊಂಡು ಅದನ್ನ ಎತ್ತಿದ್ದೆ. ಗುಂಡು ಎದ್ದಿತ್ತು ಅದು. ಇವ್ರೇನು ಬೇಡ್ಕೊಂಡಾರ ಅಂದ್ರೆ ನಮ್ಮ ಅಣ್ಣ ಗಂಡ್ಮಗ ಹುಟ್ಲಿ ಅಂತ ಬೇಡ್ಕೊಂಡಿದ್ಲು ಅಂತ. ನನಗೆ ಗೊತ್ತಿಲ್ಲ ಅದು. ಇವ್ರು ಬೇಡ್ಕೊಂಡು ನನಗೆ ಗೊತ್ತಿಲ್ಲ, ನಾನು ಬೇಡ್ಕೊಂಡು ಅಂದಾಗ ನಾನು ಗಂಡ್ಮಗನ ಆಯಿತು, ಈಕೆಗೆ ಅಧ್ಯಕ್ಷರನ್ನ ಆದರು. ಏನು ಈ ಥರ ನಮ್ಮ ಭಾವನೆಗಳಷ್ಟೇ, ಮತ್ತೇನಿಲ್ಲ.
ಅದು ಬೇಕು ಇದು ಬೇಕು ಹಂಗ ಹಿಂಗ ಅಂತ ಏನಿಲ್ಲ. ಇವತ್ತಿಗೆ ಆದ್ರೂ ನಾವು ಕಲ್ತೆ ಇದ್ವಿ, ಒಂದೇ ಅದ್ರಾಗ ಇದ್ವಿ ಎಲ್ಲಾರು. ಈಗ ನಮ್ಗದು ಇದು ಅಂತ ಯಾವ್ದನ್ನಿಲ್ಲ. ನಮ್ಮ ಈತ ನಮ್ಮ ಮಾವ ಮನೆಯವರು ದೊಡ್ಡ ಮನುಷ್ಯರು, ಅವರು ಒಳ್ಳೆ ಮನುಷ್ಯ. ಅದಲ್ದು ಏನದಂತಂದ್ರೆ ನಮಗೊಬ್ಬರು ಇಷ್ಟೆಲ್ಲ ನಾವು ಮುಂದೆ ಹೋಗ್ಬೇಕಾದ್ರೆ ನಮಗೊಬ್ಬರು ಕಾನೂನು ಸಲಹೆಗಾರರು ಹನುಮಂತರಾಯ ವಕೀಲ ಅಂತ ಚಿಂತಲ್ಕುಂಟ, ಅವ್ರನ್ನ ಇವತ್ತಿನ ದಿನ ನಾವು ನೆನೆಸ್ಲೇಬೇಕಾಗ್ತದೆ. ಅವ್ರೇನದಂತಂದ್ರೆ ಪ್ರತಿಯೊಂದು ನಮ್ಮನ್ನೇನದಂತ ನಾವು ಏನಾನ ಹಿಂಗೆ ಮಾಡಿದರೆ ಹಂಗಲ್ಲ ಹಿಂಗೆ ಮಾಡ್ಬೇಕು, ಈ ಕಡೆ ಬರ್ರಿ ಆ ಕಡೆ ಬರ್ರಿ, ಬಂದವ್ರಿಗೆ ಈ ಥರ ನೋಡ್ರಿ ಈ ಥರ ನೋಡ್ರಿ, ಹಿಂಗೆ ಮಾಡ್ರಿ ಈ ಥರ ಆತ ಏನದಂತಂದ್ರೆ ನಮ್ಗೆ ಒಂದು ಕಾನೂನು ಒಂದು ಇದರಲ್ಲಿ ಏನದಂತಂದ್ರೆ ಹೇಳ್ತಿದ್ದ. ಆತ ಇವ್ರಿಗಾದ್ರೂ ಆತ ಇವತ್ತಿಗಾದ್ರೂ ಕಾನೂನು ಸಲಹೆಗಾರಾಗಿ ಉಳ್ಕೊಂಡಾರ. ಅವರು ಒಳ್ಳೆ ಮನುಷ್ಯರು. ನಮ್ಮ ಫ್ಯಾಮ್ಲಿಗೆ ಏನದಂದ್ರೆ ಅವರೊಬ್ಬರು ವಿದ್ಯಾವಂತರು ನಮ್ಮ ದೊಡ್ಡ ಇದ್ರಾಗ. ಈಕೆ ಒಬ್ಬಾಕಿ ಆಳ ಆಯ್ತು. ಈಗ ಏನದಂತ ನಮ್ಗೆ ಅದು ಇದು ಮಾಡೋಂಥದ್ದು ಏನಿಲ್ಲ. ನಮ್ಮ ಕುಟುಂಬದಲ್ಲಿ ಈಕೆ ಹುಟ್ಟಿದ್ದೆ ನಮ್ದೊಂದು ಪುಣ್ಯ ಅಂತ ಅಷ್ಟೇ, ಮತ್ತೇನಿಲ್ಲ. ಓಕೆ, ನನಗೆ ಈ ಅವಿನಾಭಾವ ಸಂಬಂಧ ನೋಡಿ ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಹುಟ್ಟ ಅಣ್ಣ ತಮ್ಮಂದ್ರು ಬೆಳೀತಾ ದಾಯಾದಿಗಳು ಅನ್ನೋ ಮಾತಿದೆ. ಯಾವತ್ತೂ ಕೂಡ ದಾಯಾದಿ ಕಲಹ ಬಂದಿದ್ದಿಲ್ವಾ? ಇಲ್ಲ ಸರ್, ಅದು ಬಂದಿಲ್ಲ. ಯಾಕೆ ಬರ್ತೀರಿ ದಾಯಾದಿ ಕಾಲ? ಏನೋ ನಮ್ಗೆ ಯಾವನ ಇವಿದ್ರೆ ಬರ್ತಾವ ಆಸೆಗಳು, ಅವು ಇವು ಏನು ಇಲ್ಲ ನಮ್ಗೆ. ಏನದಂತಂದ್ರೆ ಈಗ ನನ್ನ ಮಕ್ಕಳು ಎಲ್ಲರೂ ತಾನು ಅಲ್ಲಿ ಇಟ್ಕೊಂಡ್ರೆ ಚಿಕ್ಕ 5 ತಿಂಗಳು 6 ತಿಂಗಳು ಮಕ್ಕಳು ನಾವು ತಾಯಿನ ಬಿಡೋದು, ತಾಯಿನೇ ಇಟ್ಕೊಂಡು ಕೇಸಿ ಡಬಲ್ ಡಿಗ್ರಿ ಎಲ್ಲ ಓದ್ಯಾವ ಹುಡುಗರು. ಮತ್ತೆ ಯಾಕೆ ನಮ್ದು ಏನು ಮಾಡೋದು ಏನಿಲ್ಲ. ನಾವು ಮಾಡೋದೆಲ್ಲ ಆಕೆ ಮಾಡಕತ್ತಾಳ, ಮನೆಗೆ ಇಟ್ಕೊಂಡಾಳೆ. ಎಲ್ಲರೂ ಅಲ್ಲೇ ಯಾರು ನಮ್ಮ ಮಕ್ಕಳು ಎಲ್ಲರೂ ಅಲ್ಲೇ. ನಾವು ಇರೋದೇನದಂತ ನಮ್ಮ ಅಣ್ಣ ಇರ್ತಾನ, ನಾನು ಇರ್ತೀನಿ, ನಮ್ಮ ತಮ್ಮ ಒಬ್ಬ ಅಲ್ಲಿ ಜಾಗಟ್ಗಲ್ಲಾಗ ಇರ್ತಾನೆ. ಆಯ್ತು, ನಮ್ಮ ಮಕ್ಕಳು ಎಲ್ಲರನ್ನ ಅಲ್ಲಿ ಇಟ್ಕೊಂಡಾಳೆ ಆಕಿ. ಆಯ್ತು, ಮತ್ತೆ ಇನ್ನೇನು ಮಾಡೋದು? ಅದು ಏನಿಲ್ಲ, ಆರಾಮ್ ಉಣೋದು, ಸ್ವಲ್ಪ ಹಂಗೆ ಹಿಂಗೆ ಹೋಗ್ತೀವಿ, ಏನನ್ನ ಅದು ಬರಿಯಪ್ಪ ಅಂದ್ಗಳು ಹೊಡಿತೀವಿ, ಬರ್ತೀವಿ, ಅಷ್ಟೇ ಸರಿ, ಏನಿಲ್ಲ. ಅಲ್ಲ ಮೇಡಮ್, ಅಣ್ಣನ್ಗೆ ಗಂಡು ಮಗು ಆಗ್ಲಿ ಅಂತ ಗುಂಡ್ಕಲ್ಲಿ ಎತ್ತಿದ್ರಂತಲ್ಲ ಅಂತ? ಇಲ್ಲ, ನಿಜವಾಗ್ಲೂ ಅಣ್ಣ ನನಗೆ ಅಧ್ಯಕ್ಷರಾಗಲ್ಲ ಅಂತ ಬೇಡ್ಕೊಂಡದ್ದು. ಅದು ಅಧ್ಯಕ್ಷರಾಗೋದು ಬಿಡೋದು ಅದು ಸದಸ್ಯರುಗಳಿಗೆ ಬಿಟ್ಟಿದ್ದು. ಅದು ಅವ್ರು ಏನ್ ಮಾಡಿದ್ರೆ ಆಗ್ತಾರ, ನನಗೆ ಅದೇನಿಲ್ಲ, ಏನು ಆಗ್ಬೇಕಾಗ್ಲಿ ಬಿಡ್ಲಿ ಅದ್ರದ್ದೇನು ಇದ್ದಿಲ್ಲ. ಆದ್ರೆ ಒಂದು ಮಗು ಗಂಡು ಮಗು ಆದ್ಮೇಲೆ ಮತ್ತೆ ಪುನಃ 2-3 ಹೆಣ್ಮಕ್ಳೇ ಆದ್ರು. ಹಂಗಾಗಿ ನನ್ಗೆ ಅಮ್ಮ ಅಂತಿದ್ಲ ಅವಾಗ ಅವನಿಗೆ ಒಂದು ಗಂಡು ಮಗು ಇಲ್ದಂಗೆ ಆಯ್ತು ಹಂಗಿಂಗ ಅಂತ. ನಾನು ಅಲ್ಲಿ ಏನು ಅನ್ಕೊಂಡದ್ದು ಆಗ್ತದ ಅನ್ನೋ ಸಲುವಾಗಿನೇ ನನಗೆ ನಮ್ಮ ಪ್ರೀತಿ ಅದೇ ಥರ ನಾವು ಒಬ್ರಿಗೊಬ್ರು ಒಳ್ಳೇದೇ ಬಯಸ್ತೀವಲ್ಲ, ಹಂಗಾಗಿ ನಾನು ಕೇಳ್ಕೊಂಡಿದ್ದೆ. ಅದಾದ್ಮೇಲೆ ನಾನು ಹಿಂಗೆ ಕೇಳಿದ್ದೆ, ಆತ ಅಧ್ಯಕ್ಷರಾಗ್ಲಂತ ಬೇಡ್ಕೊಂಡೆ ಅಂತ ಆತನು ಹೇಳಿಲ್ಲ. ಇವ್ರ ಅಧ್ಯಕ್ಷ ನಾನು ನಿನ್ ಮಗ ಗಂಡ್ ಮಗ ಆಗ್ಲಂತ ಮತ್ತೆ ನಾನು ಎತ್ತಿದ್ನಪ್ಪ ಅಂದಿಲ್ಲ, ಆತಂದು ನಾನು ಹೇಳಿಲ್ಲ, ಆತ ನನಗೇನು ಹೇಳಿಲ್ಲ. ಅದಾದ್ಮೇಲೆ ಒಂದಿನ ಅಧ್ಯಕ್ಷರಾದ್ಮೇಲೆ ಹೋಗಿ ಬರಮ್ಮ ಗತ್ರಿಗೆ ಬಗ್ಗೆ ದರ್ಶನಕ್ಕೆ ಹೋಗಿ ಬರೋಣ ಅಂತ ಹೋಗಿ ಬಂದ್ವಿ. ಅದಾದ್ಮೇಲೆ ಅವ್ರ ಮಗ ಗಂಡು ಹುಟ್ಟಿದ್ಮೇಲೆ ಅಲ್ಲಪ್ಪ ನಾನು ಹಿಂಗೆ ಅನ್ಕೊಂಡಿದ್ದೆ, ಹೋಗಿ ಅಲ್ಲಿ ದರ್ಶನ ತೊಗೊಂಡು ಕೈ ಕೊಟ್ಟು ಬರಪ್ಪ ಅಂತ ನಾನು ಯಾವಾಗೋ ಒಂದು 2-3 ವರ್ಷ ಆದ್ಮೇಲೆ ಹೇಳಿದೆ. ಹೌದಾ ನಮ್ಮ ಅದು ಒಂದು ಏನಕ್ಕಾಗತ್ತೆ, ನಾವು ಒಬ್ರಿಗೊಬ್ರು ಹೇಳ್ಕೊಂಡೇ ಇಲ್ಲ. ನಮ್ಗೆ ಅಣ್ಣ ಅಂದ್ರೆ ನಮ್ಗೆ ತಂದೆ ಸಮಾನ. ನಮ್ಮ ಮನೆಗೆ ಅಂದ್ರೆ ದೊಡ್ಡ ಅಣ್ಣವ್ರಿಗೆ ಕಿವಿ ಕೇಳಲ್ಲ, ಇತ್ತನೇ ಎಲ್ಲ. ನಮ್ಮ ತಂದೆಯವ್ರು ಕೂಡ ಇವ್ರ ಬಗ್ಗೆನೇ ಜಾಸ್ತಿ ಇದಿತ್ತು. ಏನಾರ ಹೇಳ್ಬೇಕು ತರೋದು ಕೊಡೋದು ಏನೇನಿದ್ರೆ ಅಣ್ಣನೇ ಮಾಡ್ತಾನೆ. ಹಂಗಾಗಿ ನಮಗೆ ಎಲ್ಲರೂ ನನಗೆ ಯಾವ ಕಷ್ಟ ಗೊತ್ತೇ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲರೂ ಇಷ್ಟು ಕಷ್ಟಪಟ್ಟಾಳ ಏನೇನಂತ ನಿಜವಾಗ್ಲೂ ನನಗೆ ಇವ್ರು ಕಷ್ಟದ ಥರ ಇದೆ. ಯಾಕಂದ್ರೆ ನನಗ ಜೋಪಾನ ಮಾಡ್ಕೊಂಡು ಅವರು ಕಷ್ಟ ಅನುಭವಿಸ್ಯಾರ. ಯಾವ್ದು ನಮಗ ಊಟ ಇದ್ದಿಲ್ಲ, ನಮಗ್ ಊಟ ಕೊಟ್ಟ ಅವ್ರು ಉಪವಾಸ ಅದಾರ. ಇವೆಲ್ಲ ನೋಡಿ, ಈಗ ನನಗ್ ಚಪ್ಪಲಿ ತರ್ತಿದ್ರು, ಅವ್ರಿಗೂ ಬರೀ ಕಾಲಿಲಿ ಇರ್ತಿದ್ರು. ಇಂಥವೆಲ್ಲ ನಮಗ ಕೊರತೆ ಇಲ್ದಂಗ ನಡೆಸ್ಬಿಟ್ಟಾರ ಅದು. ಹಂಗಾಗಿ ನನಗ ಚೆನ್ನಾಗಿ ನೋಡ್ಕೊಂಡ್ರೆ, ಹಂಗಾಗಿ ನಾನು ಹುಟ್ಟತ್ಲೇ ಒಂದು ರಾಣಿ ತರಾನೇ ಇದ್ದೀನಿ. ಯಾವ್ದೇನು ನನಗೆ ನೋವು ಅಂತ ಅನಿಸಿಲ್ಲ. ಇವಾಗೆಲ್ಲ ನೋಡ್ತೀವಿ, ನನ್ನ ಊರು ಅದೆಲ್ಲ ಅನ್ನೋದಕ್ಕಿಂತ ನನ್ನ ಗ್ರಾಮ ನನ್ನ ಆಡಿಸಿ ಬೆಳೆಸಿದ್ದು, ನನ್ನ ಈಸ ಕಲಿಸಿದ್ದು ಎಲ್ಲ ನನಗೆಲ್ಲರೂ ಅಣ್ಣದವರು, ಮಾಮನವರು, ಚಿಕ್ಕಪ್ಪನವರು, ದೊಡ್ಡಪ್ಪನವರು, ಈಗ ಮಕ್ಕಳು. ಈಗ ನಾವು ಚಿಕ್ಕ ಮಕ್ಳು ಇದ್ದು ಕೂಡ ಅತ್ತೆದವ್ರ ಅಣ್ಣನ ಮಕ್ಕಳೆಲ್ಲ ಅತ್ತೆ ಅಂತಾನಂತದ್ ನನಗೆ. ದೊಡ್ಡಮ್ಮ ಅನ್ನೋದು, ಚಿಕ್ಕಮ್ಮ ಅನ್ನೋದು, ಇವೆಲ್ಲ ನೋಡಿ ಈ ತರ ಒಂದು ಇದರಲ್ಲಿ ಬೆಳೆದ. ಅಣ್ಣನ ಹೇಳಿದ್ವಿ. ಈಕಿ ಗೀತಾಂಜಲಿ ಅಂತೇಳಿ ಅಕ್ಕನ ಮಗಳು ಸರ್. ಅಣ್ಣ ಮಗಳಿಗೆ ಅಕ್ಕಿ ತಕೊಂಡ್ವಿ. ಏನ್ ಮಾಡ್ತಿದ್ರಂತ ಹೇಳು. ಏನಿಲ್ರಿ, ಹಿಂದಕ್ಕೆ ತಗೊಂಡವ್ರು ಇದ್ರು, ಬರಗಾಲ ಚಪ್ಪಲ ಅವಾಗಂತ ಹಿಂಗೆತ್ತು. ಏನ್ ದೇವ್ರು ಒಂದಿಟ್ಟು ಕೊಟ್ಟೈತೆ, ತಾರೀಕು ಬಂದಿಲ್ಲ. ಈಗ ಹಂಗನ ಒಟ್ಟ ಬರ್ತೀವಿ, ತಗೊಂಡವ್ರು ಇರ್ತೇವೆ, ದೊಡ್ಡವ್ರು ಮಾಡಿ ಚಾಲು ಹೋಗ್ತೀವಿ. ಚಾಲು ಹೋಯ್ತಿ ದೇವರು ಮತ್ತೆ ಏನು ಕೈಗೆ ಬಂದಾರ ಜಿಪ್ಪಲು ಬಿಡಕ್ಕೆ ಆಗಲ್ಲ. ತಂದು
ಮಾಡಿಕೊಟ್ಟ ಮೇಲೆ ನಮ್ಮ ಮೆಂಡ್ರನ್ನ ಕರ್ಕೊಂಡು ನಮ್ಮ ಮಕ್ಕಳು ಕರ್ಕೊಂಡು ನಮ್ಮ ತಮ್ಮದವ್ರು ಕರ್ಕೊಂಡು ಎಲ್ಲರೂ ಕರ್ಕೊಂಡು ನಾವು ಒಂದಾಗಿ ಮುಂದಿನ ಕೆಲಸ ನಡಿತೀನಿ ನಾನು ಇಷ್ಟೇ. ಖುಷಿ ಇದೆಯಾ ನಿಮಗೆ? ಅವ್ರು MLA ಆಗಿದ್ದಕ್ಕೆ ಖುಷಿ? ಆಮೇಲೆ ಎಲ್ಲ ಮಾಡಿ ನಿನಗ ಖುಷಿ ಅದಾನ MLA ಆಗ್ಯಾರಲ್ಲ, ಏನ್ ಖುಷಿ ಆಗ್ಯದನಪ್ಪ ಅಂತಾರ ಅವ್ರು. ಏನಿದ್ರು ಖುಷಿಯನ್ನ ಆಗೈತ್ರಿ. ಆಗತ್ತೆ ಕಿವಿ ಕೇಳೋದಿಲ್ಲ ಅಂದ್ರೂ ಕೂಡ ನಮ್ನೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಅವರು ನಮಗೆಲ್ಲ ಬಹಳ ತ್ಯಾಗ ಮಾಡ್ಯಾರ ನಮ್ಮ ಮನೆಗೆ. ಅವರೇ ನಿಜವಾಗ್ಲೂ ರೈತರು, ನಮ್ಗೆ ಏನಿದ್ರು ಅನ್ನ ಕೊಟ್ಟವ್ರು ಅಂದ್ರೆ ಅವರು ಎಲ್ಲ ಬಹಳ ಕಷ್ಟ. ವೀಕ್ಷಕರೇ, ಕರೆಮ್ಮ ನಾಯಕ್ ಅವರು ಒಂದು ಸತಿ ಈಜಾಡೋದಕ್ಕೆ ಅಂತ ಹೋದಾಗ ನೀರಲ್ಲಿ ಮುಳುಗ್ತಾ ಇದ್ದಾಗ ಈ ತಾತ ಕಾಪಾಡಿದ್ರಂತೆ. ಈಜ್ ಬರಲ್ರಿ ಕರೆಮ್ಮ ಅವರಿಗೆ? ಮೊದಲು ಬರ್ತಿದ್ವಿ ಸರ್, ಸಣ್ಣಕ್ಕಿದ್ವಿ. ಮೊಸರು ಕಾಲ ಸಾಲಿ ಹೋಗ್ತಿದ್ವಿ. ಹೋದ ಕಾಲಕ್ಕ ಮತ್ತೆ ಅಲ್ಲಿ ಅವ್ರದೇ ಬಾಯಿ ಇತ್ತು. ಅಂದ್ರೆ ಇಸ್ಕಲಿಕ್ಕೆ ಹೋಗಿ ಮುಳಕ್ ಹಾಕಿದ್ಲು. ಈಗ ಬರೋದಿಲ್ಲಮ್ಮ ಅಂತಂದು ಹೇಳ್ಕೊಂಡ್ ಬಂದ್ವಿ, ತಕೊಂಡ್ಬಂದ್ವಿ. ಈಗ ಅವ್ರು ಹೇಳಿದ ಕುಟುಂಬದವ್ರು ಮತ್ತೆ ನಮ್ಮ ಅವನ ಮಕ್ಕಳೇ ಅವರು. ಅಂದ್ರೆ ಅವ್ರು ಹೇಳಿದ್ದೆಲ್ಲ ಸತ್ಯನೇ ಅದ. ದೊಡ್ಡ ಕುಟುಂಬ ಅಲ್ಲ, ಕುಟುಂಬ ಅವ್ರು ನಮ್ಮ ತಾತನವ್ರು ನೀವು ಚಲೋ ಮಾಡ್ಯಾರ. ಅಂದ್ರೆ ನಡುವೆ ಸ್ವಲ್ಪ ತಿಪ್ಪಲ್ ಆಗಿತ್ತು. ತಿಪ್ಪಲ್ ಆದ್ರೆ ಆಕಿನೇನು ತಿಪ್ಪಲ್ ಕಳಿಸಿಲ್ಲ, ಬರೀ ಓದ್ಯಾಳ. ಆ ಪುಣಾತ್ಮ ನೌಕರಿ ಆಯ್ತು. ಆಕೆ ಹಂಗೆ ಈಗ ಆಕೆ ಹೆಂಗೆ ಹೇಳಿಲ್ಲ ಅಷ್ಟೇ ನಡೆದದು. ಅವ್ರಿಗೆ ಅಣ್ಣವ್ರು ತಿಪ್ಪಲ್ ಬಿಟ್ಟಾರ ಇತ್ತ ದುಡ್ದಾನ, ಆತನ ದುಡ್ದಾನ, ಒಕ್ಕಲ್ತಾನ ಮಾಡ್ಯಾರ. ಬೇಸಾಯ ಮಾಡ್ಕೊಂಬಂದಾರ. ಆಕೆ ಏನು ದಿಕ್ಕಿಲ್ದಂಗೆ ಮಾಡ್ಯಾರ. ಅದೇನು ಮಾಡಿದ್ವಿ ಇದನ್ನ ಮಾಡ್ಕೊಂಡ್ ಬಂದಾರ. ಆಕಿನ ಒಳ್ಳೆ ರೀತಿಯಾಗ ನಡೆಯಕತ್ತಿಲ್ಲ. ಊರ್ ಮಂದಿಗೆ ಒಳ್ಳೇದ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಈಗ ಕೈಲಾದಷ್ಟು ಈಗ ರೋಡ್ CC ರೋಡ್ಗಳು ಕೊಟ್ಟಾಳ, ದೊಡ್ಡ ಸಾಲಿನ ಆಗ್ಯದ. ಆಕಿನ ಮತ್ತೆ ಅಲ್ಲಿ ಇದಾಗ್ಯದ, ಬಸ್ ಸ್ಟ್ಯಾಂಡ್ ಆಗ್ಯದ, ಮತ್ತೆ ಶೌಚಾಲಯ ಆಗ್ಯದ. ಇಂಥವೆಲ್ಲ ಮಾಡ್ಯಾಳ. ಫಿಲ್ಟರ್ ನೀರಿಂದ ಒಂದು ಮಾಡ್ಯಾಳ. ಎಲ್ಲ ಊರಿಗೆ ಮಾಡ್ಯಾಳ. ಯಾಕಂದ್ರೆ ಇಲ್ಲಿ ಸಣ್ಣ ಹಳ್ಳ್ಯಾಗ ಈ ಹಳ್ಳಿಲಿದ್ದ ಹೋಗಿ ಒಂದು ಅಧಿಕಾರಕ್ಕೆ ಅಂತ ಹೇಳಿ ನಾವು ಒಂದು ಅಧಿಕಾರ ಮಾಡ್ತೀನಂದ್ರೆ ಆ ನೆನಪು ಹಾಕಿ ಉಳಿಸ್ಕೊಂಡಾರ. ಅದು ಮಾಡಕ್ ಹಚ್ಚಾಳ. ನೀವು ಜನ ಅವ್ರ ಜೊತೆ ನಿಲ್ತೀರಿ ಯಾವಾಗ್ಲೂ? ನಾವು ಯಾವಾಗೇ ಇದ್ದೀವಿ ನಾವು. ಅವ್ರು ಮತ್ತೆ MLA ಆಗ್ತಾರಾ? ಅದು ಆಗ್ಬೋದ್ರಿ, ಅವ್ರದ್ದು ಅದೃಷ್ಟ ಇದ್ರೆ ಮತ್ತೆ ನೀವುಗಳು ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ನಮ್ದು ಯಾವಾಗ ಆದ್ರೆ ಮಣ್ಣವರಿಗೆ ಕಲಿಬೇಕಾಗಿತ್ತು. ನಾವು ಬಂದಿವ್ರಿ ಇಲ್ಲಿ ನಮ್ಮ ಚಿಗುಳದವ್ರ ಮಾವ ಅಂತ ಹೇಳ್ತೀನಿ. ಆತ ನಾವು ಬಂದಿವಿ, ಬಂದು ನೋಡಿದಿವ್ರಿ. ನಮಗ್ ಪಸಂದ ಕಂಡ್ರು. ನಮ್ಮ ಅಣ್ಣವ್ರಿಗೆ ಹೋಗಿ ತಿಳಿಸಿದ್ಮೇಲೆ ನಮ್ಮ ಅಣ್ಣವ್ರು ನಾವು ಮತ್ತೆ ಬಂದಿವ್ರಿ. ನಮಗೇನಾಯ್ತ್ರಿ, ಅಲ್ಲ ನಿಮ್ಮ ಅಣ್ಣ ನಿಮ್ಗಿಂತ ದೊಡ್ಡವ್ರು? ಅವರು ಮೊದಲ ಲಗ್ನ ಆಗಿತ್ರಿ. ಅದು ಬಾಳೆ ತಂದಾಗ ಅದನ್ನು ಇದಾಗಿ ಶಿಸ್ತಾಗಿ ಆಕಿ ತೀರ್ಕೊಂಡು 2 ಮಕ್ಕಳು ಇದ್ರು. ಒಬ್ಬಕ್ಕೆ ಒಂದು ದೊಡ್ಡ ಅಕ್ಕಿ, ಒಬ್ಬ ಸಣ್ಣವನ್ರಿ. ಆದ್ಮೇಲೆ ಮತ್ತೆ ಅದನ್ನ ಸಂಸಾರ ಆತದಲ್ರಿ. ಅವಾಗ ಯಾರಿಲ್ರಿ, ಒಬ್ಬಾಕಿ ನಿದ್ಲು. ಅಣ್ಣ ನೀವು ಎಷ್ಟೊತ್ತಿದ್ರು ಮದುವೆ ಮಾಡಿಕೆ ನಾವು ನೋಡ್ತೀವಿ, ಮಾಡ್ತೀವಿ. ಬೇಡಪ್ಪ 2 ಮಕ್ಕಳು ಅವ, ಯಾಕೆ ಬೇಡ, ನಾವು ಇವ್ರನ್ನ ಮಾಡ್ಕೊಂಡು ಇಲ್ಲ, ನಿನಗೆ ತ್ರಾಸ ಆಗ್ತದೆ, ಸಣ್ಣ ಮಕ್ಕಳು ಮುಂದೆ ನೋಡ್ಯಾರ ಮಾಡಕ್ ನಮ್ಮ ಅಣ್ಣಗ ನಾವೇ ಮಾಡಿದ್ವಿ. ಅಂದ್ರೆ ಕರೆಮ್ಮ ನಾಯ್ಕ ಅವ್ರ ತ್ಯಾಗಮಯಿ ಈ ವಿಚಾರದಲ್ಲಿ ನಮಗ ಬಂದ ತಕ್ಷಣ ನೋಡಿದಾಗ ನಮಗ ಪಸಂದ ಆಗಿಬಿಟ್ಲು. ನಮ್ಮ ಮನೆಗೆ ಈಗ ಹೋಗ್ತಾಳ. ಓಕೆ, ನಮ್ಮ ಅಣ್ಣಗೆ ಸೂಟ್ ಆತಾಳ, ಎಲ್ಲ ನಮ್ಗೆ ಇದಾಗ್ತದ ಅಂತ ನಾನೇ ಇದು ಮಾಡಿದ್ದೆ. ಓಕೆ, ಥ್ಯಾಂಕ್ ಯು ಸರ್. ಬಂಧು ಬಳಗದ ಎಲ್ಲರ ಕಲ್ತು ನಾವು ಮಾಡಿದ್ವಿ. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಇದು ತುಂಬಿದ ಕುಟುಂಬ. ತುಂಬಿದ ಕೊಳ ತುಳುಕೋದಿಲ್ಲ ಅಂತ ಹೇಳ್ತಾರೆ. ತುಂಬಿದ ಕುಟುಂಬದಲ್ಲಿ ತೊಂದರೆ ಇರೋದಿಲ್ಲ ಅನ್ನುವಂಥದ್ದನ್ನ ಒಂದು ಸಂದೇಶವನ್ನ ಈ ಕುಟುಂಬ ರವಾನೆ ಮಾಡಿದೆ. ಅದೇನಿದ್ರು ಕೂಡ ನನಗೆ ಕರೆಮ್ಮ ನಾಯಕ್ ಅವ್ರದ್ದು ಲೈಕ್ ಅವರ ಸ್ಟೋರಿ ಆಗಿರಬಹುದು, ಅವರ ಪ್ರತಿ ಸ್ಟ್ರಗ್ಲಿಂಗ್ ಫೇಸ್ ಒಂಥರ ಮಿರಾಕಲ್ಗಳಲ್ಲೇ ಬಂದಿದೆ ಎಲ್ಲವೂ ಕೂಡ ಅಂತ ಅನಿಸ್ತದೆ. ಸೊ ಇವತ್ತು ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಅವರ ಹಳ್ಳಿಗೆ ಬಂದು ಅವರ ಬದುಕಿನ ಒಂದು ಚಿತ್ರಣವನ್ನ ನಿಮ್ಮ ಮುಂದೆ ಅನಾವರಣ ಮಾಡುವಂತಹ ಪ್ರಯತ್ನ. MLA ಅವರು ಒಂದು ಸೈನ್ ಹಾಕಿದ್ರೆ 1 ಕೋಟಿ ರೂಪಾಯಿ ಬರುತ್ತೆ, 10 ಲಕ್ಷ ರೂಪಾಯಿ ಬರುತ್ತೆ ಅಂತ ಜನ ಬರ್ತಾರಂತೆ. ಏನದು ಸ್ಕೀಮ್ ಇದೆಯಾ ಆ ತರ? ಇಲ್ಲ, ಆ ಥರ ಸ್ಕೀಮ್ ಇಲ್ಲ. MLA ಆದ್ಮೇಲೆ ಎಲ್ಲಾನು ನಮಗ್ ಸಿಗ್ತದ ಅನ್ನೋಂಥದ್ದು ಅವ್ರು ಅನ್ಕೊಂಡಿರ್ತಾರ. ಕರೆಕ್ಟ್. ಕೆಲವ್ರು ಏನೋ ಈಗ ಅಧಿಕಾರಕ್ಕೆ ಬಂದರಂದ್ರೆ ಏನೋ ಮಾಡ್ರಿ. ಈಗ ಅಣ್ಣನೇ ಕೇಳಿದ್ರಿ, ಈಗ ಹೇಳಿದ್ನಲ್ಲ ನಮ್ ದೊಡ್ಡಣ್ಣ, ಒಂದಿನ ಏನ ಬೆಳಿಗ್ಗೆ ಎದ್ದ ತಕ್ಷಣನೇ ನನ್ನಲ್ಲಿಗೆ ಬಂದ್ರು ಅವ್ರು. ಬಂದಲ್ಲಮ್ಮ ನನಗೊಂದು JCP ಕೊಡ್ಸ್ಬಿಡಮ್ಮ ಅಂತಂದ್ರು. ಅಯ್ಯೋ ಅದು ಬಾಳ ದುಡ್ಡಪ್ಪ, ಎದಕ್ಕದು ಜಗ್ಗಿ ಕೊಡ್ಬೇಕು ದುಡ್ಡು ಅಂದ್ರೆ, ಇಲ್ಲ ದುಡ್ಡೇನಿಲ್ಲ ಅಂತಲ್ಲ, ನೀನು ಸಹಿ ಮಾಡಿದ್ರೆ ಕೊಡ್ತಾರಂತ ಅಂತೇಳಿ. ಈ ರೀತಿ ಭಾವನೆಗಳು MLA ಆದ್ರೆ ಎಲ್ಲ ಕೇಳಿದ್ದೆಲ್ಲ ಬರ್ತದ ಅಂತದ್ದು ಮುಗ್ಧವಾಗಿ ಅವ್ರು ಅನ್ಕೊಂಡಿರ್ತಾರೆ. ಕೆಲವರು ಯಾರು ಬಹಳಷ್ಟು ಜನ ಆತರ ಕೇಳಲ್ಲ, ಆದ್ರೆ ಕೆಲವರು
ಮುಗ್ಧರು ಈ ತರ ಕೇಳ್ತಿರ್ತಾರ, ಬಹಳ ಸಂತೋಷ ಆಗ್ತಿರ್ತದ. ಆದ್ರೆ ಅವ್ರಿಗೆ ನಾನು ತಿಳಿಸಿ ಹೇಳ್ತೇನೆ. ಓಕೆ, ಬಟ್ ಕೆಲವೊಂದು ಕಡೆಗಳಲ್ಲಿ ಪ್ರಯತ್ನ ಆಗ್ತಿರತ್ತೆ, MLA ಅವ್ರ ಹತ್ರ ಹೇಳಿ ಕಳಿಸ್ಬಿಡ್ತಾರೆ ಕೆಲವೊಂದು ಜನಗಳನ್ನ. ಅದು ನಡೆದ ಸರ್, ಅದನ್ನು ಕೂಡ ಆದ. ಒಂದಿಷ್ಟು ನನಗ ಏನು ನಿರೀಕ್ಷೆ ಇಲ್ದಾನೆ ಜನ ಮತ ನೀಡಿರೋದ್ರಿಂದ ಕರೆಕ್ಟ್. ಅವರಿಗೆ ಲೋಕಲ್ ಒಂಚೂರು ಇಲ್ಲ ನೀವು ಇಷ್ಟೆಲ್ಲ ಮಾಡಿದ್ರಲ್ಲ, ನೀವು ಕೇಳ್ರಿ ಯಾಕೆ ಕೊಡಲ್ಲ, ಇಷ್ಟೆಲ್ಲ ದುಡ್ಡು ಬರುತ್ತಾ ಅದು ಬರುತ್ತಾ ಅಂತ ಕೆಲವು ಉದಾಹರಣೆಗಳು ಅದನ್ನು ನನ್ನ ಗಮನಕ್ಕೆ ಬಂದವ. ಆದ್ರೆ ಅವರಿಗೆಲ್ಲ ಕುಂದ್ರಿಸಿ ಕನ್ವಿನ್ಸ್ ಮಾಡಿ ಹೇಳಿ ಮಾಡಿ ಕಳಿಸ್ತಿರ್ತೀನಿ. ಅದೇನು ನಾನು ದೊಡ್ಡ ಸಮಸ್ಯೆ ಅಂತ ಅನ್ಕೊಳ್ಳೋದಿಲ್ಲ. ಕರೆಕ್ಟ್. ಆದ್ರೆ ಅವರು ಆ ರೀತಿ ಪ್ರಯತ್ನ ಕೂಡ ನಡೆಸ್ಯಾರ. ಓಕೆ, ಈ ರೀತಿಯಾದಂತಹ ಷಡ್ಯಂತ್ರಗಳು ನಡೀತಾ ಇರುತ್ತೆ, ಬಟ್ ಅದು ಜನಕ್ಕೂ ಕೂಡ ಗೊತ್ತಿರುತ್ತೆ. ಇನ್ಫ್ಯಾಕ್ಟ್ ನಾನು ಕಾನ್ಸ್ಟೆಂಟ್ಲಿ ಯಾಕೆ ಈ ವಿಚಾರಗಳನ್ನು ಕನ್ವೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಗೌರಿ ಮೇಲೆ ಇದ್ದಂತಹ ಒಂದಷ್ಟು ಆರೋಪಗಳು, ಆಕ್ಸಿಡೆಂಟ್ ಮಾಡಿಬಿಟ್ರಂತೆ, ರೌಡಿಸಮ್ ಅಂತೆ, ಹಂಗಂತೆ ಹಿಂಗಂತೆ ಅಂತ ನಾನು ತೋರಿಸಿದ್ದೀನಿ. ಅದು ರೌಡಿಸಮ್ ಹೌದಾ ಅಲ್ವಾ, ಅಥವಾ ಅಲ್ಲಿ ಜನರ ಜೊತೆ ಅವರು ಬೆರೆತಿದ್ದಂತಹ ರೀತಿ ಆಗಿರ್ಬೋದು. ಮತ್ತು ಅವರ ಮಗ ಸಂತೋಷ್ ಬಗ್ಗೆ ಒಂದಷ್ಟು ಆರೋಪಗಳು, ಟೋಲ್ ಹತ್ರ ಹೋಗಿ ದಾದಾಗಿರಿ ಮಾಡಿದ್ರು ಅಂತ ಜನನೇ ಹೇಳ್ತಿದ್ದಾರೆ, ನಮಗೆ ಟೋಲ್ ಬೇಡ ಅಂತ. ಇನ್ಫ್ಯಾಕ್ಟ್ ಅಲ್ಲಿರುವಂಥವ್ರು ಲೂಟಿ ಮಾಡಿದ್ದನ್ನ ವಿತ್ ವಿಜುವಲ್ ಕ್ಯಾಪ್ಚರ್ ಮಾಡಿದ್ವಿ, ಅಂದರೆ ದುಡ್ಡು ತಗೊಂಡು ಅದಕ್ಕೆ ಬಿಲ್ ಕೊಡೋದಿಲ್ಲ, ಕ್ಯಾಶ್ ತಗೋತಾರೆ ಅಂತ. ಸೊ ಹೀಗೆ ಪ್ರತಿಯೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನ ನಮ್ದಾಗಿತ್ತು. ಅದೇನೇ ಇದ್ರೂ ಕೂಡ ಕರೆಮ ನಾಯಕ್ ಬದಲಾಗಿಲ್ಲ, ಬದಲಾವಣೆಯನ್ನ ಕ್ಷೇತ್ರದಲ್ಲಿ ತರ್ತಾರೆ ಹೊರತು ತನ್ನ ಬದುಕಿನ ಮತ್ತು ತನ್ನ ಬದುಕಲ್ಲಿ ಸ್ವಾರ್ಥಕ್ಕಾಗಿ ಬದಲಾವಣೆಯನ್ನ ಮಾಡ್ಕೊಳ್ಳೋದಿಲ್ಲ ಅನ್ನುವಂತಹ ನಿರೀಕ್ಷೆ ಈ ಕ್ಷೇತ್ರದ ಜನರಲ್ಲಿ ಸದಾ ಇರುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದೇವದುರ್ಗದಿಂದ.